ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಕಳೆದ 6 ತಿಂಗಳ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 400 ಕರೆಂಟ್ ಅಫೇರ್ಸ್ ಸರಣಿಯ 4ನೇ ಭಾಗವನ್ನ ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ, ಸರಿನಾ? ಈ ಒಂದು ಸೆಷನ್ನಲ್ಲಿ ನಾವು ಟೋಟಲಿ ಎಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡುವ ಅಂತಂದ್ರೆ 50 ಪ್ರಶ್ನೆಗಳನ್ನ ನೋಡ್ಕೊಳ್ಳುವ, ಸರಿನಾ? ಇಲ್ಲಿವರೆಗೆ 250 ಪ್ರಶ್ನೆಗಳನ್ನ ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ಮಿಕ್ಕ ಉಳಿದಿರತಕ್ಕಂತಹ ಪ್ರಶ್ನೆಗಳ 50 ಪ್ರಶ್ನೆಗಳನ್ನ ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ, ಸರಿನಾ? ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ಒಂದು ಕ್ಲಾಸ್ಗಳನ್ನು ಶೇರ್ ಮಾಡಿ, ಹಾಗೆ ಸಜೆಸ್ಟ್ ಮಾಡಿ ಅಂತ ಸಹ ಹೇಳ್ತಾನೆ, ಸರಿನಾ? ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಇತ್ತೀಚೆಗೆ ರಾಷ್ಟ್ರೀಯ ಅಪರಾಧ ಬ್ಯೂರೋಗೂ ದಾಖಲೆಗಳ ಬ್ಯೂರೋನ ಹೊಸ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋನ ಹೊಸ ನಿರ್ದೇಶಕರು ಯಾರು ಅಂತ, ಸರಿನಾ? ಯಾರಿದ್ದಾರೆ? ಆಪ್ಷನ್ ಎ ಕೊಟ್ಟಿದ್ದಾನೆ ಅಮಿತ್ ಗಾರ್ಗ್ ಅವರು, ಆಪ್ಷನ್ ಬಿ ಕೊಟ್ಟಿದ್ದಾರೆ ಸಂಜಯ್ ಅರೋರಾ, ಆಪ್ಷನ್ ಸಿ ಕೊಟ್ಟಿದ್ದಾರೆ ರಾಜೀವ್ ಕುಮಾರ್ ಅಂತ, ಆಪ್ಷನ್ ಡಿ ಕೊಟ್ಟಿದ್ದಾರೆ ವಿವೇಕ್ ಜೋಹರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾರಾಗ್ತಾರೆ? ಯಾರು ಅಂದರೆ ದ್ಯಾಟ್ ಈಸ್ ಒಂದು ಅಮಿತ್ ಗಾರ್ಗ್ ಅವರು ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಈ SSC ಹಾಗೆ RRBಯಲ್ಲಿ ಜಾಸ್ತಿ ನಿಮಗೆ ಫೋಕಸ್ ಮಾಡೋದು ಎದ್ರ ಮೇಲೆ, ಯಾವ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡ್ತಾನೆ ಅಂದರೆ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ನ ಮಾಡ್ತಾನೆ. ಅಂದರೆ ನೆಕ್ಸ್ಟ್ ಎನ್ವೈರನ್ಮೆಂಟ್ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡ್ತಾನೆ. ಹಾಗೆ ಥರ್ಡ್ ಒನ್ ಹೇಳೋದಾದ್ರೆ ಈ ಅಪಾಯಿಂಟ್ಮೆಂಟ್ ಮತ್ತು ಅವಾರ್ಡ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನೆ. ಅದಕ್ಕೆ ಸ್ವಲ್ಪ ಈ ಅಪಾಯಿಂಟ್ಮೆಂಟ್ಗಳನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಅಂದರೆ ನೆನಪಿಟ್ಕೊಳ್ಬೇಕಾಗುತ್ತೆ ಪ್ರತಿಯೊಂದು ಇಲಾಖೆಯ, ಹಾಗೆ ಪ್ರತಿಯೊಂದು ಹೊಸ ನೇಮಕಾತಿ ಯಾರ್ಯಾರಾಗಿದ್ದಾರೆ, ಏನೇನಾಗಿದ್ದಾರೆ, ಎಂತೆಂತ ಅಂತ. ಓಕೆ, ಇಲ್ಲಿ ನೆನಪಿಟ್ಕೊಳ್ಳಿ, NCRBಯ ನೂತನ ಮುಖ್ಯಸ್ಥ ಯಾರು ಅಂದರೆ ದ್ಯಾಟ್ ಇಸ್ ಒಂದು ಅಮಿತ್ ಗಾರ್ಗ್ ಅವರು ಅಂತ ಹೇಳ್ತೀವಿ. ಹಾಗಾದ್ರೆ ಎಸ್ಟರ್ಡೇ ಒಂದು ಕ್ವಶನ್ ಸಹ ಕೊಟ್ಟಿದೆ, ಹೋಮ್ವರ್ಕ್ ಕ್ವಶನ್. ಏನು ಅಂತಂದ್ರೆ, ಭಾರತೀಯ ಸೇನೆಯ ಮೊದಲ ಮಹಿಳಾ ADC ಯಾರಾದರು ಅಂತ ಕೇಳಿದಾನೆ. AD ಕ್ಯಾಂಪ್ ಅಂತ ಹೇಳ್ತೀವಿ, ಸರಿನಾ? ಯಾರು ಈ ಒಂದು ಭಾರತೀಯ ಸೇನೆಯ ಏನು ಹೇಳಿದಾನೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ಈ ಕ್ವಶನ್ ನೋಡ್ಕೊಳ್ಳಿ. ಓಕೆ, ವರ್ಡ್ ಮೆನ್ಷನ್ ಮಾಡಿರೋದನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಭಾರತೀಯ ಸೇನೆಯ ಅಂತ ಕೊಟ್ಟಿದ್ದಾನೆ. ಓಕೆ, ನೌಕಾ ಅಂತ ಕೊಟ್ಟಿಲ್ಲ, ಆ್ಯಂಡ್ ನೆಕ್ಸ್ಟ್ ಏರ್ ಫೋರ್ಸ್ ಅಂತ ಸಹ ಕೊಟ್ಟಿಲ್ಲ. ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಭಾರತೀಯ ಸೇನೆಯ ಮೊದಲ ಮಹಿಳಾ ADC ಯಾರಾಗಿದ್ದಾರೆ ನಮ್ಮ ಭಾರತದ ರಾಷ್ಟ್ರಪತಿಗೆ ಅಂತ. ಯಾರು ಅಂದರೆ ದ್ಯಾಟ್ ಇಸ್ ಒಂದು ನವ್ಯಾ ಶೇಖಾವತ್ ಅವರು ಅಂತ ಹೇಳ್ತೀವಿ, ಸರಿನಾ? ಯಾರು ಈ ಒಂದು ನವ್ಯಾ ಶೇಖಾವತ್ ಸಾಹೇಬ್ ಪುಷ್ಪ ಅಲ್ವಾ? ಅದನ್ನು ಸಹ ನೀವು ನೆನಪಿಟ್ಕೊಳ್ಬಹುದು. ಈ ಒಂದು ನವ್ಯಾ ಶೇಖಾವತ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಪ್ರಶ್ನೆ, ಈ ಟೈಮ್ ಔಟ್ನ ವಿಶ್ವದ ಅತ್ಯಂತ ಸಂತೋಷದ ನಗರಗಳ 2026ರ ಪಟ್ಟಿಯಲ್ಲಿ ಯಾವ ಭಾರತೀಯ ನಗರವು 6ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೇಳಿದ್ದಾನೆ. ಯಾರ ಒಂದು ಪ್ರಕಾರ? ಟೈಮ್ ಔಟ್ನ ಪ್ರಕಾರ. ಇವ್ರು ಏನು ಮಾಡಿದ್ದಾರೆ, ಒಂದು ವರದಿ ಬಿಡುಗಡೆ ಮಾಡಿದ್ದಾರೆ, ವಿಶ್ವದ ಅತ್ಯಂತ ಸಂತೋಷ ನಗರಗಳ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದ್ರೆ ನಮ್ಮ ಭಾರತದ ಒಂದು ನಗರ 6ನೇ ಸ್ಥಾನ ಪಡೆದುಕೊಂಡಿದೆ ಅಂತೆ. ಹಾಗಾದ್ರೆ ಒಂದು 6ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತಹ ನಗರ ಯಾವುದು ಅಂತ, ಅಂದರೆ ದ್ಯಾಟ್ ಇಸ್ ಒಂದು ಜೈಪುರ್ ಅಂತ ಹೇಳ್ತೀವಿ. ಎಸ್ಟರ್ಡೇ ಸಹ ಈ ಒಂದು ಕ್ವಶನ್ ನೋಡ್ಕೊಂಡಿದ್ವಿ, ಬಟ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಇದನ್ನ ಮತ್ತೊಂದು ಸರಿ ರಿವೈಸ್ ಮಾಡ್ತಾ ಇದ್ದೀವಿ. ಅದೇ ನೆಕ್ಸ್ಟ್ ಪ್ರಶ್ನೆ, ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ 12ನೇ ಭಾರತೀಯ ಕ್ರಿಕೆಟಿಗ ಯಾರು ಅಂತ ಕೇಳಿದ್ದಾರೆ. ಯಾರಾಗಿರ್ಬೋದು ಆ ಒಂದು 12ನೇ ಕ್ರಿಕೆಟಿಗ ಅಂತ ಹೇಳ್ಬೋದಾ? ಯಾರಿದ್ದಾರೆ? ಸೌರವ್ ಗಂಗೂಲಿ, ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್ ಮತ್ತು ಯುವರಾಜ್ ಸಿಂಗ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾರು ಅಂದರೆ ದ್ಯಾಟ್ ಇಸ್ ಒಂದು ಸೌರವ್ ಗಂಗೂಲಿ ಅಂತ ಹೇಳ್ತೀವಿ, ಸರಿನಾ? ದ ಪ್ರಿನ್ಸ್ ಆಫ್ ಕೋಲ್ಕತ್ತಾ ಅಂತ ಹೇಳ್ತೀವಿ. ಯಾರನ್ನ ಪ್ರಿನ್ಸ್ ಆಫ್ ಕೋಲ್ಕತ್ತಾ ಅಂತ ಕೇಳ್ತಾನೆ? ಪ್ರಿನ್ಸ್ ಆಫ್ ಕೋಲ್ಕತ್ತಾ ಅಂತ ಯಾರನ್ನ ಕರಿತೀವಿ ಅಂತ SSC ಎಕ್ಸಾಮಲ್ಲಿ ಕೇಳಿದಾನೆ ಇವಾಗ ಆಲ್ರೆಡಿ ಸಾಕಷ್ಟು ಬೇರೆ. ಯಾರು ಅಂದರೆ ದ್ಯಾಟ್ ಇಸ್ ಒಂದು ಸೌರವ್ ಗಂಗೂಲಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇನ್ನೊಂದು ಕ್ವಶನ್ ಏನು ಕೇಳ್ತಾನೆ ಇವ್ರ ಮೇಲೆ ರಿಲೇಟೆಡ್ ಅಂತಂದರೆ, ಈ 2002ರಲ್ಲಿ, ಯಾವಾಗ ಕನಿಷ್ಠ ಅಂತಂದ್ರೆ ಒಂದು 24 ವರ್ಷಗಳ ಹಿಂದೆ. ಓಕೆ, 2002ರಲ್ಲಿ ಈ ಲಾರ್ಡ್ಸ್ನ ಸ್ಟೇಡಿಯಮಲ್ಲಿ ಮ್ಯಾಚ್ ಆಗುತ್ತೆ. ಓಕೆ, ಲಾರ್ಡ್ಸ್ ಸ್ಟೇಡಿಯಮಲ್ಲಿ ಆತನ ಜೆರ್ಸಿಯನ್ನು ಬಿಚ್ಚಿ ಅವರು ಗಾಳಿಯಲ್ಲಿ ವೇವ್ ಮಾಡ್ತಾರೆ. ಓಕೆ, ಗಾಳಿಯಲ್ಲಿ ಹಾರಾಡಿಸ್ತಾರೆ. ಈ ರೀತಿ ಮಾಡಿರ್ತಕ್ಕಂಥ ಪ್ಲೇಯರ್ ಯಾರು ಅಂತ ನಿಮಗೆ ಕೇಳ್ಬೋದು. ಆಗಿನ ಕ್ಯಾಪ್ಟನ್ ಯಾರು ಅಂತ ಕೇಳ್ಬೋದು, ನಮ್ಮ ಇಂಡಿಯಾ ಟೀಮ್ದು. ಯಾರು ಅಂದರೆ ದ್ಯಾಟ್ ಇಸ್ ಒಂದು ಸೌರವ್ ಗಂಗೂಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದೇ ಲಾರ್ಡ್ಸ್ ಸ್ಟೇಡಿಯಮಲ್ಲಿ ಇತ್ತೀಚೆಗೆ ಐ ಥಿಂಕ್ 146 ವರ್ಷಗಳ ನಂತರ ವುಮೆನ್ ಟೆಸ್ಟ್ ಮ್ಯಾಚ್ ನಡೆದಿದೆ. ಆ ಒಂದು ವುಮೆನ್ ಟೆಸ್ಟ್ ಮ್ಯಾಚ್ ಯಾರ್ಯಾರ ಮಧ್ಯೆ ನಡೆದಿತ್ತು ಅಂತ ನಿಮಗೆ ಕೇಳ್ಬೋದು. ಅವಾಗಲೂ ಹೇಳಬೇಕಾಗುತ್ತೆ, ಇಂಡಿಯಾವನ್ನು ಆಳಿರ್ತಕ್ಕಂಥ ದೇಶ ಇಂಗ್ಲೆಂಡ್ ಅಂತ ಹೇಳ್ತೀವಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ದೇಶದ ಮಧ್ಯೆ ನಡೆದಿತ್ತು. ಇಲ್ಲಿ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂದರೆ ನಮ್ಮ ಭಾರತೀಯ ಮಹಿಳೆಯರು ಅಂತ ಹೇಳ್ತೀವಿ. ಸರ್, ನಮ್ಮ ಇಂಡಿಯನ್ ವುಮೆನ್ಸ್ ಟೀಮ್ ಏನಿದೆ ಅಲ್ವಾ, ಗೆದ್ದಿದೆ. ಎಲ್ಲಿ ಅಂದರೆ ಒಂದು ಲಾರ್ಡ್ಸಲ್ಲಿ. ಲಾರ್ಡ್ಸನ್ನು ನಾವೇನಂತ ಹೇಳ್ತೀವಿ? ಕ್ರಿಕೆಟ್ನ ಕಾಶಿ ಅಂತ ಹೇಳ್ತೀವಿ, ಸರಿನಾ? ಕ್ರಿಕೆಟ್ ಕಾಶಿಯಲ್ಲಿ ಈ ನಮ್ಮ ಭಾರತೀಯ ಮಹಿಳೆಯರು ಟೆಸ್ಟಲ್ಲಿ ಗೆದ್ದಿದ್ದಾರೆ. ಎಷ್ಟು ಪಂದ್ಯಗಳಿತ್ತು? ಒಂದು ಟೆಸ್ಟ್ ಮ್ಯಾಚ್ ಇತ್ತು, ಸಿಂಪಲ್. ಓಕೆ, ಸರಣಿ ಏನಿರಲಿಲ್ಲ, ಜಸ್ಟ್ ಒಂದು ಸಿಂಗಲ್ ಮ್ಯಾಚ್ ಇತ್ತು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಗಸ್ಟ್ 1ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಲ್ ಆಫ್ ಫೇಮ್ ಆಲ್ಮೋಸ್ಟ್ ನಿಮಗೆ ಏನು ಅಂತಂದರೆ, ಈ ಕ್ರಿಕೆಟ್ದೇನು ಹಾಲ್ ಆಫ್ ಫೇಮ್ ಇದೆ ಅಲ್ಲ, ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನಿಮಗೆ ಟೆನಿಸ್ ಸಹ ಹಾಲ್ ಆಫ್ ಫೇಮ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ರೀಸೆಂಟಾಗಿ ನಮ್ಮ ಭಾರತೀಯರಿಗೆ ಯಾರಿಗೂ ಸಹ ಟೆನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆ ಮಾಡಿಲ್ಲ ಅಲ್ಲ. ಲಾಸ್ಟ್ ಸೇರ್ಪಡೆ ಮಾಡಿರೋದು ಯಾರಿಗೆ ಅಂತಂದರೆ ಈ ವಿಜಯ್ ಅಮೃತರಾಜ್ ಅವರು, ಹಾಗೆ ಲಿಯಾಂಡರ್ ಪೇಸ್ ಅವರಿಗೆ
ಸೇರ್ಪಡೆ ಮಾಡಿದ್ರು. ಐ ಥಿಂಕ್ ಇನ್ 2024 ನವೆಂಬರ್ ಮಂತಲ್ಲೇನೋ ಇವರಿಗೆ ಆ್ಯಡ್ ಮಾಡಿದ್ರು ಈ ಇಬ್ಬರಿಗೆ. ಓಕೆ, ಸೊ ಇದು ಆಲ್ರೆಡಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಅವಾಗ ಕೇಳಿದ್ದ ಅನಿಸುತ್ತೆ. 2024 ಯಾವುದೋ ಒಂದು ಎಕ್ಸಾಮ್ ಆಗಿತ್ತು, ಆ ಎಕ್ಸಾಮಲ್ಲಿ ಕೇಳಿದ್ದಾನೆ. ಬಟ್ ಸ್ಟಿಲ್ ನಿಮಗೆ ಈ ಸ್ಪೋರ್ಟ್ಸ್ ಅಂತ ಅಂದಾಗ ನಿಮ್ಗೆ ಗೊತ್ತಿರಬೇಕಾಗತ್ತೆ ಯಾರು ಈ ಒಂದು ಲ್ಯಾಂಡ್ರ್ ಪೇಸ್ ಅವರು ಹಾಗೆ ವಿಜಯ್ ಅಮೃತರಾಜ್ ಅವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಇವರು. ಸೊ ಇವರು ಸಂಬಂಧಪಟ್ಟಿರ್ತಕ್ಕಂಥದ್ದು ದ್ಯಾಟ್ ಈಸ್ ಟೆನ್ನಿಸ್ ಅಂತ ಹೇಳ್ತೇವೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ 1 ಆಗಸ್ಟ್ 2026ರಿಂದ ಮಹಿಳೆಯರು ಮತ್ತು ಟ್ರಾನ್ಸ್ಜೆಂಡರ್ ಪ್ರಯಾಣಿಕರಿಗಾಗಿ ಪಿಂಕ್ ಸಹೇಲಿ ಸ್ಮಾರ್ಟ್ ಕಾರ್ಡ್ ಅನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಜಾರಿಗೊಳಿಸಲಾಗುವುದು ಅಂತ ಕೇಳಿದ್ದಾರೆ. ಸರಿನಾ, ಪಿಂಕ್ ಸಹೇಲಿ ಕಾರ್ಡ್ ಯಾವ ರಾಜ್ಯದಲ್ಲಿ ಇದನ್ನು ಘೋಷಣೆ ಮಾಡಿದ್ದಾರೆ? ಸಹೇಲಿ. ಸೊ ಸಹೇಲಿ ಮೀನ್ಸ್ ಇದು ಒಂದು ನಾರ್ತ್ ಇಂಡಿಯಾದಲ್ಲೇ ಜಾರಿಗೆ ಮಾಡಿರಬೇಕು, ಯಾಕೆಂದರೆ ಇದು ಹಿಂದಿ ವರ್ಡ್ ಆಗಿದೆ. ಸೊ ಹಾಗಾದರೆ ಯಾವ ಒಂದು ರಾಜ್ಯ ಅಂತ, ಯಾವ ರಾಜ್ಯ ಅಂದರೆ ದ್ಯಾಟ್ ಇಸ್ ಒಂದು ದೆಹಲಿ ಅಂತ ಹೇಳ್ತೀವಿ ಅಲ್ವಾ? ಯಾವುದು ಅಂತ ಹೇಳ್ತೀವಿ? ಒಂದು ದೆಹಲಿ ಅಂತ ಹೇಳ್ತೀವಿ. ಈ ಒಂದು ದೆಹಲಿಯಲ್ಲಿ ಪಿಂಕ್ ಸಹೇಲಿ ಸ್ಮಾರ್ಟ್ ಕಾರ್ಡನ್ನು ಘೋಷಣೆಯನ್ನು ಮಾಡಿದ್ದಾರೆ. ಸೊ ಇದು ಯಾಕೆ ಘೋಷಣೆ ಮಾಡಿದ್ದಾರೆ, ಯಾಕೆ ಇದನ್ನು ಜಾರಿಗೊಳಿಸಿದ್ದಾರೆ ಅಂತ ಕೇಳಿದ್ರೆ ಈ ಪ್ರಯಾಣಿಕರಿಗಾಗಿ, ಓಕೆ, ಈ ಒಂದು ಬಸ್ ಆಗಲಿ ಮೆಟ್ರೋ ಆಗಿರಲಿ ಅಲ್ಲಿ ಪ್ರಯಾಣಿಕರಿಗಾಗಿ ಒಂದು ಕಾರ್ಡನ್ನು ಜಾರಿಗೊಳಿಸಲಾಗಿದೆ. ಯಾರ್ಯಾರಿಗೆ? ಮಹಿಳೆಯರು ಮತ್ತು ಟ್ರಾನ್ಸ್ಜೆಂಡರ್ಗಳಿಗೆ ಇಬ್ಬರಿಗೂ ಸಹ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜುಲೈ 2026ರಲ್ಲಿ 1 ಗಂಟೆಯೊಳಗೆ 3.61 ಲಕ್ಷ ಸಸಿಗಳನ್ನು ನೆಟ್ಟು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಯಾವ ಮುನ್ಸಿಪಲ್ ನಿಗಮವು ಸ್ಥಾಪಿಸಿತು ಅಂತ ಕೇಳಿದ್ದಾನೆ. ಯಾವ ಒಂದು ಮುನ್ಸಿಪಲ್ ನಿಗಮ ಇದನ್ನು ಸ್ಥಾಪನೆ ಮಾಡಿರಬಹುದು ಅಂತ ಹೇಳ್ಬೋದಾ? ಯಾವ ಒಂದು ನಿಗಮ ಯಾವುದು ಅಂದರೆ ದ್ಯಾಟ್ ಈಸ್ ಈ ಒಂದು ಅಹಮದಾಬಾದ್ ಮುನ್ಸಿಪಲ್ ನಿಗಮ ಅಂತ ಹೇಳ್ತೀವಿ. ಯಾವುದೋ ಈ ಒಂದು ಅಹಮದಾಬಾದ್ ಮುನ್ಸಿಪಲ್ ನಿಗಮ ಏನು ಮಾಡಿದೆ, 3.61 ಲಕ್ಷ ಸಸಿಗಳನ್ನು ನೆಟ್ಟಿದೆ. ಇದನ್ನು ನೆಟ್ಟು ಗಿನ್ನಿಸ್ ವಿಶ್ವ ದಾಖಲೆ ಮಾಡಿದೆ. ಎಷ್ಟು ಗಂಟೆಯಲ್ಲಿ? 1 ಗಂಟೆಯಲ್ಲಿ ಮಾಡಿದೆ. ಯಾವ ಮಂತಲ್ಲಿ ಮಾಡಿದೆ? ಜುಲೈ ಮಂತಲ್ಲಿ ಮಾಡಿದೆ. ಯಾವ ವರ್ಷ? 2026 ಅಂತ ಹೇಳ್ತೀವಿ. ಈ ಒಂದು ಅಹಮದಾಬಾದ್ ಮುನ್ಸಿಪಲ್ ನಿಗಮ ಅಂತ ಹೇಳ್ತೀವಿ. ಹಾಗಾದರೆ ನಮ್ಮ ಭಾರತದ ಮೊದಲ ಮುನ್ಸಿಪಲ್ ನಿಗಮ ಯಾವುದು? ಮುನ್ಸಿಪಲ್ ಕಾರ್ಪೊರೇಷನ್ ಯಾವುದು? ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಯಾವುದು? ಇದು ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಯಾವಾಗ ಇದು ಆರಂಭ ಆಯಿತು? 1688ರಲ್ಲಿ ಇದು ಆರಂಭವಾಗಿದೆ. ಸರಿಲ್ಲ ಸರ್, ಅದು 87. ಹೌದು, 87ರಲ್ಲಿ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಅದು ಜಾರಿಗೆ ಬಂದಿರೋದು ಯಾವಾಗ ಅಂತಂದರೆ 1688 ಅಂತ ಸಹ ಹೇಳ್ತೇವೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಅತ್ಯಂತ ಹಳೆಯ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು 4 ವಿಶೇಷ ಪೀಠಗಳನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. 4 ವಿಶೇಷ ಪೀಠಗಳನ್ನು ರಚಿಸಿದಾರಂತೆ. ಹಾಗಾದರೆ ಆ ವ್ಯಕ್ತಿ ಯಾರು ಅಂತ, ಯಾರಿರ್ಬೋದು ಆ ವ್ಯಕ್ತಿ? ಯಾರು ಅಂದರೆ ದ್ಯಾಟ್ ಈಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಯಾರು? ನ್ಯಾಯಮೂರ್ತಿ ಸೂರ್ಯಕಾಂತ್. ಓಕೆ, ಎಷ್ಟನೇ ಒಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದಾರೆ? 52ನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದಾರೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಇವ್ರಿಗಿಂತ ಮುಂಚೆ ಯಾರಿದ್ರು? ಸಂಜಯ್. ಆ್ಯಂಡ್ ದೆನ್ ಅವ್ರಿಗಿಂತ ಮುಂಚೆ ಚಂದ್ರಚೂಡ ಅವರು. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಯಾರಾಗ್ತಾರೆ ಈ 53ನೇದವರು ಅಂತಂದರೆ ನಮ್ಮ ಕರ್ನಾಟಕದ ಮೂಲದವರಾಗಿರ್ತಕ್ಕಂಥ ನಾಗರತ್ನ ಅವರು ಅಂತ ಹೇಳ್ತೀವಿ ನಾವು. ಓಕೆ, ನಾಗರತ್ನ ಅವರು. ಸೊ ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಲಿದ್ದಾರೆ. ಐ ಥಿಂಕ್ ಈ ನವೆಂಬರಲ್ಲಿ ಆಗಬಹುದು ಅವರು. ಯಾರು? ನಾಗರತ್ನ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ರಿಲೇಟೆಡ್ ಟು ಈ ಸಂವಿಧಾನ, ಅದು ಇದು ಕರೆಂಟ್ ಅಫೇರ್ಸ್ ಅಂತ ಏನು ಹೇಳ್ತೀರಲ್ಲ, ಸೊ ಅದರಲ್ಲಿ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಈ ಸುಪ್ರೀಂ ಕೋರ್ಟಿನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಆಗಲಿದ್ದಾರೆ ಇವರು. ಮೊದಲ ಮಹಿಳೆ. ಇವ್ರಿಗಿಂತ ಮುಂಚೆ ಯಾರು ಮಹಿಳೆ ಆಗಿರಲಿಲ್ವಾ? ಫಾತಿಮಾ ಅವರು, ಬಿಬಿ ಫಾತಿಮಾ ಅವರು. ಸೊ ಮೀನ್ಸ್ ಅವ್ರು ಯಾರು ಸಹ ಅಲ್ಲ. ಓಕೆ, ದ ಫಸ್ಟ್ ಚೀಫ್ ಜಸ್ಟಿಸ್ ಆಗೋರು ಇವರೇ. ಓಕೆ, ಸೊ ನಾರ್ಮಲ್ ಆಗಿ ಇಲ್ಲಿ ಒಂದು ಹೇಗೆ ಅಂದರೆ ನ್ಯಾಯಾಧೀಶರಾಗಿದ್ದಾರೆ, ಬಟ್ ಚೀಫ್ ಜಸ್ಟಿಸ್ ಆಗಿಲ್ಲ. ಓಕೆ, ಸೊ ಮುಖ್ಯ ನ್ಯಾಯಮೂರ್ತಿ ಆಗಿಲ್ಲ. ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೀ ಭೂಮಿ ಮೀ ಹಕ್ಕು ಭೂ ಸುಧಾರಣಾ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಮೀ ಭೂಮಿ ಮೀ ಹಕ್ಕು, ನನ್ನ ಭೂಮಿ ನನ್ನ ಹಕ್ಕು ಅಂತ ಅದರ ಅರ್ಥ. ಸೊ ಮೀ ಅಂತ ಯಾವ ಭಾಷೆಯಲ್ಲಿ ನನ್ನ ಅಂತ ಕರೆಯೋಕ್ಕೆ ನಾವು ಯೂಸ್ ಮಾಡ್ತೀವಿ? ಮೀ ಅನ್ನೋದು ನಾವು ಈ ತೆಲುಗು ಭಾಷೆಯಲ್ಲಿ ಯೂಸ್ ಮಾಡ್ತೀವಿ, ಮೀ. ಓಕೆ, ಆ್ಯಂಡ್ ದೆನ್ ಇಂಗ್ಲೀಷ್ ಭಾಷೆಯಲ್ಲೂ ಸಹ ನಾವು ಮೀ ಅಂತ ಯೂಸ್ ಮಾಡ್ತೀವಿ. ಬಟ್ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಇದನ್ನು ಜಾರಿಗೊಳಿಸಲಾಗಿದೆ. ಯಾವುದೋ ಈ ಒಂದು ಮೀ ಭೂಮಿ ಮೀ ಹಕ್ಕು ಅಂತಕ್ಕಂಥ ಒಂದು ಭೂ ಸುಧಾರಣಾ ಯೋಜನೆಯನ್ನು ಆರಂಭ ಮಾಡಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಮೀ ಭೂಮಿ ಮೀ ಹಕ್ಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಜಾಗತಿಕ ವಾಸಯೋಗ್ಯ ಸೂಚ್ಯಂಕದಲ್ಲಿ ನವದೆಹಲಿಯ ಸ್ಥಾನ ಏನು ಅಂತ ಕೇಳಿದ್ದಾನೆ. ಈ ಒಂದು ನವದೆಹಲಿಯ ಸ್ಥಾನ ಏನಿದೆ ವಾಸಯೋಗ್ಯದಲ್ಲಿ, ದ ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸಲ್ಲಿ ಈ ಒಂದು ದೆಹಲಿಯ ಒಂದು ಸ್ಥಾನ ಎಷ್ಟನೇದು ಕಂಡು ಬರುತ್ತೆ ಅಂತ, ಎಷ್ಟನೇ ಸ್ಥಾನದಲ್ಲಿ ಇದೆ ಈ ಒಂದು ನವದೆಹಲಿ ಅಂದರೆ 420 ಅಲ್ಲ, ಬದಲಾಗಿ 120 ಅಂತ ಹೇಳ್ತೇವೆ. ಎಷ್ಟು? ಆಪ್ಷನ್ ಸಿ 120. ನೆನ್ಪಿಟ್ಕೊಳ್ಳಿ. ಆದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ಪರಿಸರ ಕಾರ್ಯಕ್ಷಮತಾ ಸೂಚ್ಯಂಕದಲ್ಲಿ 2026ರಲ್ಲಿ ಭಾರತವು ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೇಳಿದ್ದಾನೆ. ಯಾವುದರಲ್ಲಿ? ಈ ಪರಿಸರ ಕಾರ್ಯಕ್ಷಮತಾ ಸೂಚ್ಯಂಕದಲ್ಲಿ. ಪರಿಸರ ಕಾರ್ಯಕ್ಷಮತಾ ಸೂಚ್ಯಂಕ ಅಂತ ಹೇಳ್ತೀವಿ ಸರ್. ಸೊ ಇದರಲ್ಲಿ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ನಮ್ಮ ಭಾರತ ಅಂತ? ಎಷ್ಟನೇ ಸ್ಥಾನ ಪಡೆದುಕೊಂಡಿರಬಹುದು? ಎಷ್ಟನೇ ಸ್ಥಾನ ಅಂದರೆ 176ನೇ ಸ್ಥಾನ ಪಡೆದುಕೊಂಡಿದೆ. ಚಿಂತಾಜನಕವಾಗಿದೆ. ಓಕೆ, ಸೊ ಈ ಒಂದು ನಮ್ಮ ಭಾರತ ಸ್ಥಿತಿ ಚಿಂತಾಜನಕವಾಗಿದೆ. ಯಾವುದರಲ್ಲಿ ಅಂತ ಕೇಳಿದ್ರೆ ದ್ಯಾಟ್ ಇಸ್ ಒಂದು ಎನ್ವೈರ್ನಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸಲ್ಲಿ.
ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ 13ರಿಂದ 14 ಜುಲೈ 2026 ಮೂರನೇ ಬ್ರಿಕ್ಸ್ ಉದ್ಯೋಗ ಕಾರ್ಯ ಗುಂಪಿನ EWG, ವಾಟ್ ಯು ಮೀನ್ ಬೈ EWG? ಸೊ EWG ಅಂತಂದರೆ ಎಂಪ್ಲಾಯ್ಮೆಂಟ್ ವರ್ಕಿಂಗ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಇದರ ಸಭೆಯನ್ನು ಎಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದ್ದಾರೆ. ಓಕೆ, ಸೊ ಇವಾಗ ಹೇಳಿ, ಹೈದರಾಬಾದ್, ಬೆಂಗಳೂರು, ನವದೆಹಲಿ ಮತ್ತು ಮುಂಬೈ. ಸೊ ಜಸ್ಟ್ ನಿಮಗೆ ಕ್ಲಾಸ್ 1 ಸಹ ಹೇಳ್ತಿದ್ದೀನಿ, ಬ್ರಿಕ್ಸ್ ರಿಲೇಟೆಡ್ ಈ ವರ್ಷ ನಿಮಗೆ ಫಿಕ್ಸ್ ಕ್ವಶನ್ ಬಂದೇ ಬರುತ್ತೆ. ಬ್ರಿಕ್ಸ್ ಕಂಪಲ್ಸರಿ ಬರುತ್ತೆ, ಆ್ಯಂಡ್ ದೆನ್ 100% ಬರುತ್ತೆ. ಇದೇ ಬರುತ್ತೆ ಅದೇ ಬರುತ್ತೆ ಅಂತಲ್ಲ. ಓಕೆ, ಸೊ ಒಟ್ಟಿನಲ್ಲಿ ನಿಮಗೆ ಬ್ರಿಕ್ಸ್ ರಿಲೇಟೆಡ್ ಕೇಳ್ತಾನೆ. ಅದು ಕರೆಂಟ್ ಅಫೇರ್ಸಲ್ಲಿ ಇರೋದು ಕೇಳ್ತಾನೋ ಅಥವಾ ಸ್ಟ್ಯಾಟಿಕಲ್ಲಿ ಇರೋದು ಕೇಳ್ತಾನೋ, ಆ್ಯಂಡ್ ದೆನ್ ಕರೆಂಟ್ ಅಫೇರ್ಸ್ ಲಿಂಕ್ಡ್ ಸ್ಟ್ಯಾಟಿಕಲ್ಲಿ ಕೇಳ್ತಾನೋ ಗೊತ್ತಿಲ್ಲ, ಬಟ್ ಕೇಳ್ತಾರೆ. ಸೊ ಅದಕ್ಕೆ ನಿಮಗೆ ಎಲ್ಲ ರೀತಿಯ ಸಹ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ, ಬ್ರಿಕ್ಸ್ ಅಂತ ನೋಡಿ ಜಸ್ಟ್ ಭಾರತ ಅಂತ ಅಷ್ಟೇ ನೆನ್ಪಿಟ್ಕೊಳ್ಬೇಕಾಗಿಲ್ಲ. ಬ್ರಿಕ್ಸ್ನ ಅಡಿಯಲ್ಲೇ ಸಾಕಷ್ಟು ವಿವಿಧ ಟೈಪ್ ಆಫ್ ಅಲ್ಲಿ ಏನು ಅಂತಂದರೆ ಈ ಸಮ್ಮೇಳನಗಳು ನಡೀತಾ ಇದ್ದಾವೆ. ಸೊ ಅದರಲ್ಲಿ ಒಂದು ಯಾವುದು ಅಂತಂದರೆ ದ್ಯಾಟ್ ಇಸ್ ಒಂದು ಉದ್ಯೋಗ ಕಾರ್ಯ ಗುಂಪಿನ ಸಭೆ ಅಂತ ಹೇಳ್ತೀವಿ. ಹಾಗಾದರೆ ಇದು ಎಲ್ಲಿ ನಡೆದಿದೆ ಅಂತ ಸೊ ಕಣ್ಮುಚ್ಕೊಂಡು ನಾವು ಜಸ್ಟ್ ಏನಂತ ಹೇಳ್ತೀವಿ, ನವದೆಹಲಿ ಆಗಲ್ಲ, ಅದಕ್ಕೆ ಆನ್ಸರ್ ಬಿಟ್ಟಾಕ್ಬಿಡಿ, ನವದೆಹಲಿ ಆಗಲ್ಲ. ಸೊ ಇವಾಗ ಹೇಳಿ ಆನ್ಸರ್ ಯಾವುದಾಗುತ್ತೆ ಅಂತ. ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಹೈದರಾಬಾದ್ ಅಂತ ಹೇಳ್ತೇವೆ, ಹೈದರಾಬಾದ್. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ ಮಹಿಳೆಯರದು, ಆ್ಯಂಡ್ ನೆಕ್ಸ್ಟ್ ಯಾವ್ದು ಹೇಳಿದ್ದೆ ಈ ಒಂದು ಅಂತರಿಕ್ಷದು, ಆ್ಯಂಡ್ ಮತ್ತೆ ಯಾವ್ದು ಹೇಳಿದ್ದೆ ನಿಮಗೆ ಅಗ್ರಿಕಲ್ಚರ್ದು. ಓಕೆ, ಸೊ ಇವೆಲ್ಲವೂ ಸಹ ಬ್ರಿಕ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಸಭೆಗಳೇ ಹೇಳಿದ್ದೀನಿ ನಿಮಗೆ. ಓಕೆ, ಸೊ ಇವಾಗ ಇದನ್ನು ಯಾವ್ದು ಹೇಳ್ತಾ ಇದ್ದೀನಿ, ಉದ್ಯೋಗ ಕಾರ್ಯ ಗುಂಪಿನ ಮೀನ್ಸ್ ಒಂದು ಎಂಪ್ಲಾಯ್ಮೆಂಟ್ ವರ್ಕಿಂಗ್ ಗ್ರೂಪ್ಸ್ಗಳ ಒಂದು ಸಭೆ ಅಂತ ಹೇಳ್ತಾ ಇದ್ದೇವೆ. ಸೊ ಇದು ಎಲ್ಲಿ ನಡೆದಿದೆ ಅಂದರೆ ಇದು ಹೈದರಾಬಾದ್ ನಡೆದಿದೆ. ಓಕೆ, ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಬ್ರಿಕ್ಸ್ ಮೇಲೆ ಫಿಕ್ಸ್ ನಿಮಗೆ ಕ್ವಶನ್ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ. ಓಕೆ, ಆ್ಯಂಡ್ ದೆನ್ ಹಾಗಾದರೆ ಹೇಳ್ಬೋದಾ ಬ್ರಿಕ್ಸ್ ಬಗ್ಗೆ ಎಷ್ಟು ಓದ್ಕೊಂಡಿದ್ದೀರಾ ನೀವು? ಎಷ್ಟು ಓದ್ಕೊಂಡಿದ್ದೀರಾ? ಓಕೆ, ಹಾಗಾದರೆ ಹೇಳಿ, ಇವಾಗ ಬ್ರಿಕ್ಸಲ್ಲಿ ಅಧಿಕೃತ ಪ್ರಸ್ತುತ ಎಷ್ಟು ಮೆಂಬರ್ ಕಂಟ್ರಿಗಳಿದ್ದಾವೆ ಅಂತ. ಹೌ ಮೆನಿ ಮೆಂಬರ್ ಕಂಟ್ರೀಸ್ ಆರ್ ದೇರ್ ಇನ್ 2026? ಎಷ್ಟಿದ್ದಾವೆ? 11 ಇದ್ದಾವೆ. 11ನೇದು ಯಾವುದು? ಇಂಡೋನೇಷ್ಯಾ. ನೆನ್ಪಿಟ್ಕೊಳ್ಳಿ, 11ನೇದು ಇಂಡೋನೇಷ್ಯಾ. ಸರ್ 10 ಅಲ್ವಾ? ಒಂದು ಸರಿ ವೆಬ್ಸೈಟ್ ಚೆಕ್ ಮಾಡಿ, ಬ್ರಿಕ್ಸ್ದು 11 ತೋರಿಸುತ್ತೆ ನಿಮಗೆ. ಓಕೆ, ಸೊ 11 ಇದೆ, 11ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಯಾವುದಿದೆ ಅಂತ. ಆ್ಯಂಡ್ ದೆನ್ ಇದೇ ಒಂದು ಬ್ರಿಕ್ಸ್ ರಿಲೇಟೆಡ್ ಯಾವುದಿದೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ಇದೆ. ಓಕೆ, ಫೋರ್ಟಿಲೇಜ್ ಘೋಷಣೆ ಅದಕ್ಕೆ ಸಂಬಂಧಪಟ್ಟಿದೆ. NDBಗೆ ಸಂಬಂಧಪಟ್ಟಿದೆ ಅಥವಾ ಇಲ್ವಾ? ಹಾಗಾದರೆ NDBಯ ಒಂದು ಈ ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಶಾಂಘೈ ಎಲ್ಲಿ ಕಂಡು ಬರುತ್ತಾ? ಕಂಡು ಬರಲ್ವಾ? ಓಕೆ, ಎಲ್ಲಿ ಕಂಡು ಬರುತ್ತೆ ಹಾಗಾದರೆ? ಆ್ಯಂಡ್ ದೆನ್ ಫೌಂಡಿಂಗ್ ಮೆಂಬರ್ಸ್ ಕಂಟ್ರಿಗಳು ಎಷ್ಟಿತ್ತು? 4 ಇತ್ತಾ? 5 ಇತ್ತಾ? 4 ಮಾತ್ರ ಇತ್ತು. ಸೊ ಹಾಗಾದರೆ ಈ ಒಂದು 5th ಮೆಂಬರ್ ಕಂಟ್ರಿ ಮೀನ್ಸ್ ಈ ಒಂದು ಸೌತ್ ಆಫ್ರಿಕಾ ಯಾವ ವರ್ಷದಲ್ಲಿ ಜಾಯ್ನ್ ಆಯಿತು? 2010ರಲ್ಲಿ ಜಾಯ್ನ್ ಆಗಿದೆ ಅಥವಾ 2009ರಲ್ಲಿ ಜಾಯ್ನ್ ಆಗಿದೆ? ಸೊ ಮೀನ್ಸ್ ಇದನ್ನು ಒಂದ್ಸರಿ ನೀವು ಗೂಗಲ್ ಮಾಡಿದ್ರೆ ನಿಮಗೆ ನೆನಪು ಉಳಿತದೆ. ಓಕೆ, ಆ್ಯಂಡ್ ದೆನ್ ಆ ವೆಬ್ಸೈಟ್ನ ಚೆಕ್ ಮಾಡಿ, ನಿಮಗೆ ನೆನಪು ಉಳಿತದೆ. ಇಲ್ಲಾಂದರೆ ಮತ್ತೆ ಮರ್ತು ಹೋಗ್ತೀರಾ, ಮತ್ತೆ 10, 11 ಅಂತ ಕನ್ಫ್ಯೂಷನ್ ಆಗ್ತದೆ. ಓಕೆ, ಸೌದಿ ಅರೇಬಿಯಾ ಇದೆಯೋ ಅಥವಾ ಇಲ್ವಾ ಅಂತ ನಿಮ್ಮ ಏನಾದರೂ ಡೌಟ್ ಇದ್ದರೆ ಇವಾಗ ನಾನು ಹೇಳ್ತಿದ್ದೀನಿ ಇದೆ. ಓಕೆ, ಸೊ ಕೆಲವೊಂದು ದಿನ ಅದು ಇಲ್ಲ, ಅದನ್ನು ಒಪ್ಕೊಂಡಿಲ್ಲ, ಹಾಗೆ ಹೀಗೆ ಅಂತ ಅದು ಹೊರಗಡೆ ಹೋಗಿದೆ ಅಂತ ಸಮ್ ನ್ಯೂಸ್ ಅಲ್ಲಿ ಸಹ ಇತ್ತು. ಬಟ್ ನೀವು ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡಿದ್ರೆ ನಿಮಗೆ ಸೌದಿ ಅರೇಬಿಯಾ ಸಹ ಅಲ್ಲಿ ಕಂಡು ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾ ICAI ಗ್ಲೋಬಲ್ ಆರ್ಬಿಟ್ ಶೃಂಗಸಭೆ 2026 ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾರೆ. ಎಲ್ಲಿ ಇದನ್ನು ಉದ್ಘಾಟನೆ ಮಾಡಿರಬಹುದು ಅಂತ. ದ್ಯಾಟ್ ಈಸ್ ಇನ್ ಈ ಒಂದು ನವದೆಹಲಿ ಅಂತ ಹೇಳ್ತೀವಿ. ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಇಂಡಿಯಾ ಅಂತ ಹೇಳ್ತೀವಿ. ಈ ಒಂದು ಗ್ಲೋಬಲ್ ಆರ್ಬಿಟ್ ಶೃಂಗಸಭೆಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಯಾವ ಒಂದು ನಗರದಲ್ಲಿ ಅಂದರೆ ದ್ಯಾಟ್ ಈಸ್ ಒಂದು ನವದೆಹಲಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮಿನಿಸ್ಟ್ರಿ ಆಫ್ SPIನ ಪ್ರಕಾರ ತಲಾ ಆದಾಯದ ಆಧಾರದ ಮೇಲೆ ಭಾರತದ ಅತ್ಯಂತ ಶ್ರೀಮಂತ ರಾಜ್ಯ ಯಾವುದು ಅಂತ ಕೇಳಿದಾನೆ. ತಲಾ ಆದಾಯದ ಪ್ರಕಾರ ಯಾವುದಿರಬಹುದು? ಗೋವಾ, ಹರಿಯಾಣ, ಸಿಕ್ಕಿಂ ಮತ್ತು ಗುಜರಾತ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ದ್ಯಾಟ್ ಇಸ್ ಸಿಕ್ಕಿಂ ಅಂತ ಹೇಳ್ತೇವೆ. ಓಕೆ, ಈ ಒಂದು ಸಿಕ್ಕಿಂ ಏನಿದೆ ಅಲ್ವಾ, ತಲಾ ಆದಾಯದ ಪ್ರಕಾರ ಭಾರತದ ಅತ್ಯಂತ ಶ್ರೀಮಂತ ರಾಜ್ಯವಾಗಿದೆ. SSCಯ ಫಿಕ್ಸ್ ಕ್ವಶನ್ ಇದು. SSCಯಲ್ಲಿ ಸ್ಪೆಷಲಿ ಯಾವ ಒಂದು ಎಕ್ಸಾಮ್ ಅಂದರೆ MTS ಎಕ್ಸಾಮ್ ಮೋಸ್ಟ್ ಫೇವ್ರೇಟ್ ಕ್ವಶನ್ ಅವರಿಗೆ, ಒಂದು ರೀತಿ ಲವ್ ಈ ಕ್ವಶನ್ ಮೇಲೆ. ಸೊ ಅತಿ ಶ್ರೀಮಂತ, ಅತಿ ಬಡವ. ಓಕೆ, ಈ ಇದ್ರ ಮೇಲೆ ಫಿಕ್ಸ್ ಕ್ವಶನ್ ಕೇಳ್ತಾನೆ. ಐದರ್ ನಿಮಗೆ ಕರೆಂಟ್ ಅಫೇರ್ಸ್ ಇರೋದ್ರ ಮೇಲೆ ಕೇಳ್ಬೋದು, ಇಲ್ಲಾಂದರೆ 2011ರ ಜನಗಣತಿಯ ಮೇಲೆ ಆದರೂ ಕೇಳ್ಬೋದು. ಓಕೆ, ಸೊ ಒಟ್ಟಿನಲ್ಲಿ ಅದಕ್ಕೆ ನಿಮ್ಗೆ ಆನ್ಸರ್ ಸಿಕ್ಕಿಮೇ ಆಗಿರುತ್ತೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಧುನಿಕ ನ್ಯಾಯಿಕ ಸಂಕೀರ್ಣ ಟವರ್ ಆಫ್ ಜಸ್ಟಿಸ್ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳ್ತಾನೆ. ಯಾವುದು ಟವರ್ ಆಫ್ ಜಸ್ಟಿಸ್? ನಮ್ಮ ಭಾರತದಲ್ಲಿ ಇದೆಯಾ ಜಸ್ಟಿಸ್? ಓಕೆ, ಸೊ ಟವರ್ ಆಫ್ ಜಸ್ಟಿಸ್ನ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗಾದರೆ ಎಲ್ಲಿ ಈ ಒಂದು ಜಸ್ಟಿಸ್ ಸಿಗಬೇಕು ಅಂದರೆ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವೋ ಗೊತ್ತಿಲ್ಲ, ನಮ್ಮ ಗುರುಗಳ ಹತ್ರ ನಾವು ಮೊದಲು ಹೋಗಬೇಕು, ಅಲ್ಲಿ ನಮಗೆ ಜಸ್ಟಿಸ್ ಸಿಗುತ್ತೆ. ಮೀನ್ಸ್ ಅದನ್ನು ಉದ್ಘಾಟನೆ ಎಲ್ಲಿ ಮಾಡಿದ್ದಾರೆ? ಗುರುಗ್ರಾಮದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಓಕೆ, ಆ್ಯಂಡ್ ನೀವು ಒಂದು ದ ಫ್ರಸ್ಟ್ರೇಟೆಡ್ ವಿಡಿಯೋ ಸಹ ನೋಡಿರ್ಬೋದು. ಚೀಫ್ ಜಸ್ಟಿಸ್ ಮಿಸ್ಟರ್ ಜುಡಿಷಿಯಲ್ ಸರ್ವೆಂಟ್ ಅಂತ ಸ್ಟಾರ್ಟ್ ಮಾಡ್ತಾರೆ ಒಬ್ಬರು ವಕೀಲರು. ಓಕೆ, ಸೊ ಐ ಥಿಂಕ್ ನೀವು ನೋಡಿದ್ದೀರಾ ಅನಿಸುತ್ತೆ. ಕೆಲವೊಂದು ಪದಗಳನ್ನು ಸಹ ಯೂಸ್ ಮಾಡಿದ್ದಾರೆ. ದ ಫ್ರಸ್ಟ್ರೇಷನ್ ತೋರಿಸುತ್ತೆ ಅದು.
ಲೈಕ್ ಎಲ್ಲಿಗೆ ಬಂದಿದೆ ನಮ್ಮ ಭಾರತ ದೇಶ, ನಮ್ಮ ಭಾರತ ದೇಶದ ಒಂದು ಜುಡಿಷರಿ, ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆ. ಜಾಸ್ತಿ ಮಾತಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಬಟ್ ಸ್ಟಿಲ್ ಅಲ್ಲಿ ಹೋಗಿ ಎಷ್ಟು ಗಟ್ಸ್ ತೋರಿಸಿದ್ದಾರೆ ಅಂತಂದರೆ CJ ಮುಂದೆ ಹೇಳ್ತಾರೆ, ಓಕೆ CJ ಡ್ಯಾಶ್ 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 ಅಂತ ಒಂದ್ಸರಿ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಇದು ನೆನ್ಪಿಟ್ಕೊಳ್ಳಿ, ಯಾವುದಂದ್ರೆ ಟವರ್ ಆಫ್ ಜಸ್ಟಿಸ್. ನಮ್ಮ ಹತ್ರ ಇದೆಯೋ ಬಿಟ್ಟಿದೆಯೋ, ಬಟ್ ಇದನ್ನು ಈ ರೀತಿಯ ಕ್ವಶನ್ಗಳನ್ನು ಕೇಳ್ತಾನೆ ಎಕ್ಸಾಮ್, ನಮಗೆ 1 ಮಾರ್ಕ್ಸ್ ಮಾತ್ರ ಸಾಕಷ್ಟೇ. ಸೊ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತ ಮೊದಲ ಸರ್ಕಾರಿ ಕೃತಕ ಬುದ್ಧಿಮತ್ತೆ AI ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಘೋಷಣೆಯನ್ನು ಯಾವ ರಾಜ್ಯ ಸರ್ಕಾರವು ಮಾಡಿದೆ ಅಂತ. ಯಾವುದು ಮಾಡಿದೆ ಈ ರೀತಿಯದು? ಯಾವುದಂದರೆ ಸರ್, ದ್ಯಾಟ್ ಈಸ್ ಒಂದು ಬುದ್ಧಿವಂತ ಸೌತ್ ಇಂಡಿಯನ್ ಈ ಸ್ಟೇಟ್ಸ್ಗಳು ಅಂತ ಹೇಳ್ತೀವಿ. ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ನಮ್ಮ ಕರ್ನಾಟಕ ಸಹ ಒಂದು ಅಂತ ಹೇಳ್ತೀವಿ ಅದರಲ್ಲಿ. ಸೊ ಭಾರತ ಮೊದಲ ಸರ್ಕಾರಿ ಕೃತಕ ಬುದ್ಧಿಮತ್ತೆ, ಸರ್ಕಾರಿ ಇರಬೇಕದು, ಆ ಒಂದು AI ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಓಕೆ, ಪ್ರೈವೇಟ್ ಸೆಕ್ಟರಲ್ಲಿ ಬರ್ತಾ ಇಲ್ಲ ಇದು. ಆ್ಯಂಡ್ ದೆನ್ ಪ್ರೈವೇಟ್ ಯಾವುದೋ ವ್ಯಕ್ತಿ ಇದನ್ನು ಆರಂಭ ಮಾಡ್ತಾ ಇದ್ದಾರೆ, ನಮ್ಮ ಕರ್ನಾಟಕ ಗೌರ್ಮೆಂಟೇ ಆರಂಭ ಮಾಡ್ತಾ ಇದೆ ಈ ಒಂದು AI ವಿಶ್ವವಿದ್ಯಾಲಯವನ್ನು. ಎಲ್ಲಿ ಆರಂಭ ಮಾಡ್ತಾ ಇದೆ? ಇನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಬೆಂಗಳೂರಲ್ಲಿ ಆಗುತ್ತೋ ಏನು ಅಂತ, ನಮ್ಮ ಹುಬ್ಳಿಯಲ್ಲಿ ಆಗುತ್ತೋ, ಇಲ್ಲಾಂದರೆ ನಮ್ಮ ಕಲಬುರಗಿಯಲ್ಲಿ ಆಗುತ್ತೋ, ಇಲ್ಲಾಂದರೆ ನಮ್ಮ ಬಾಗಲಕೋಟಲ್ಲಿ ಆಗುತ್ತೋ, ಇಲ್ಲಾಂದರೆ ನಮ್ಮ ಶಿವಮೊಗ್ಗದಲ್ಲಿ ಆಗುತ್ತೋ ಗೊತ್ತಿಲ್ಲ. ಸೊ ಒಟ್ಟಿನಲ್ಲೇ ಆಗುತ್ತೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ, ನಮ್ಮ ಕರ್ನಾಟಕದಲ್ಲಿ ಆಗುತ್ತೆ. ದಿಸ್ ಇಸ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ GI ಟ್ಯಾಗ್ ಪಡೆದಿರುವ ಉನ್ಝಾ ಝೀರಾ, ಉನ್ಝಾ ಸೌಫ್ ಯಾವ ರಾಜ್ಯಕ್ಕೆ ಸೇರಿವೆ ಅಂತ ಕೇಳ್ತಾನೆ. ಯಾವುದೇ ಒಂದು ಉನ್ಝಾ ಝೀರಾ ಮತ್ತು ಈ ಒಂದು ಉನ್ಝಾ ಸೌಫ್ ಅಂತಕ್ಕಂಥವು ಯಾವ ರಾಜ್ಯಕ್ಕೆ ಸೇರಿದವೆ? ಯಾವ ರಾಜ್ಯಕ್ಕೆ ಸೇರಿದೆ ಅಂದರೆ ದ್ಯಾಟ್ ಇಸ್ ಒಂದು ಗುಜರಾತ್ ಅಂತ ಹೇಳ್ತೀವಿ. ಯಾವುದಕ್ಕೆ ಅಂದರೆ ಒಂದು ಗುಜರಾತ್ಗೆ ಸೇರಿದ್ದಾವೆ. ಯಾವುದೇ ಒಂದು ಉನ್ಝಾ ಝೀರಾ ಮತ್ತು ಈ ಒಂದು ಉನ್ಝಾ ಸೌಫ್ ಅಂತ ಹೇಳ್ತೀವಿ. ಉನ್ಝಾ ಓಕೆ, ಯಾವುದಂದರೆ ಒಂದು ಗುಜರಾತ್ ಅಂತ ಹೇಳ್ತೀವಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಈ ಒಂದು GI ಟ್ಯಾಗನ್ನು ಪಡೆದಿರತಕ್ಕಂತಹ ಒಂದು ವಸ್ತು ಯಾವುದು? ದ್ಯಾಟ್ ಈಸ್ ಒಂದು ಡಾರ್ಲಿಂಗ್ ಚಹಾ ಅಂತ ಹೇಳ್ತೀವಿ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಯಾವುದಿದೆ? ಮೈಸೂರು ಪೇಡಾನ, ಮೈಸೂರು ಪಾಕ ಅಥವಾ ಮೈಸೂರು ಸಿಲ್ಕ್? ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಅಯೋಧ್ಯ ಜಿಲ್ಲೆಯ ಬದರ್ಸಾ ಪಟ್ಟಣಕ್ಕೆ ನೀಡಲಾದ ಹೊಸ ಹೆಸರೇನು ಅಂತ ಕೇಳಿದ್ದಾನೆ. ಅಯೋಧ್ಯ ಜಿಲ್ಲೆಯಲ್ಲಿ ಒಂದು ಬದರ್ಸಾ ಅಂತ ಒಂದು ಪಟ್ಟಣ ಕಂಡುಬರುತ್ತೆ ಅಂತೆ. ಹಾಗಾದರೆ ಆ ಪಟ್ಟಣಕ್ಕೆ ಇಟ್ಟಿರ್ತಕ್ಕಂಥ ಹೊಸ ಹೆಸರು ಏನು ಅಂತ. ಏನಾಗಿದೆ ಅಂದರೆ ಅದನ್ನು ನಾವು ಭರತ್ ನಗರ್ ಅಂತ ಹೇಳ್ತೀವಿ. ಹೆಸರನ್ನ ಏನಂತ ಹೇಳ್ತೀವಿ? ಅದನ್ನು ನಾವು ಭರತ್ ನಗರ್ ಅಂತ ಹೇಳ್ತೀವಿ. ಭರತ್ ನಗರ ಅಲ್ಲ, ಇದನ್ನು ಭರತ್ ನಗರ್ ಅಂತ ನಾವು ಹೇಳ್ತೀವಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಭರತ್ ನಗರ ಎಲ್ಲಿ ಕಂಡುಬರುತ್ತೆ? ಈ ಒಂದು ಅಯೋಧ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅಯೋಧ್ಯೆಯಲ್ಲಿ ಕಂಡುಬರುತ್ತೆ, ನಿಮಗೆ UPಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕಾಂಗೋ ಬೇಸನ್ ಕಾಡುಗಳಲ್ಲಿ ಗುರುತಿಸಲಾದ ಕೋತಿಯು ಹೊಸ ಪ್ರಭೇದದ ಹೆಸರೇನು ಅಂತ ಕೇಳಿದ್ದಾನೆ. ಕಾಂಗೋ ಕಾಡುಗಳಲ್ಲಿ ಅದನ್ನು ಗುರುತಿಸಿದರಂತೆ. ಹಾಗಾದರೆ ಕಾಂಗೋ ಬೇಸಿನ್ ಕಾಡುಗಳು ನಿಮ್ಗೆ ಎಲ್ಲಿ ಕಂಡುಬರುತ್ತೆ? ಕಾಂಗೋ ನದಿ, ಜೈರೆ ನದಿ ಅಂತ ಹೇಳ್ತೀರಲ್ಲ, ಎಲ್ಲಿ ಕಂಡುಬರುತ್ತೆ? ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಆಫ್ರಿಕಾದಲ್ಲಿ ಹರಿಯತಕ್ಕಂಥ ಅತ್ಯಂತ ಉದ್ದವಾದ ನದಿ. ಸೊ ಆ ಒಂದು ಕಾಡುಗಳಲ್ಲಿ ಕಂಡುಬರ್ತಕ್ಕಂಥ ಕೋತಿಯ ಹೊಸ ಪ್ರಭೇದದ ಹೆಸರೇನು ಅಂತ. ಏನಾಗಿದೆ ಆ ಒಂದು ಕೋತಿ ಹೆಸರು? ಏನಾಗಿದೆ ಅಂದರೆ ಅದನ್ನ ಹೆಸರು ಈ ಒಂದು ಕೋಲೋಬಸ್ ಕಾಂಗೋ ಎನ್ಸಿಸ್ ಅಂತ ಹೇಳಿದ್ವಿ. ಏನಂತ ಹೇಳಿದ್ವಿ? ಒಂದು ಕೋಲೋಬಸ್ ಕಾಂಗೋ ಎನ್ಸಿಸ್ ಅಂತ ಹೇಳಿದ್ವಿ. ಏನಿದ್ರೆ ವಿಶೇಷ ಅಂತಂದರೆ ಇದರ ಮೂಗು ಏನಿದೆಯಲ್ಲ, ಮೀನ್ಸ್ ಮೂಗು ಒಂದು ರೀತಿ ಮುಖ ಬಾಯಿ ಏನಿದೆಯಲ್ವಾ, ಕೇಸರಿ ಬಣ್ಣದಲ್ಲಿ ಕಂಡುಬರುತ್ತೆ. ಕೇಸರಿ ಕಲರ್, ಓಕೆ, ಕೇಸರಿ ಬಣ್ಣ ಅಂತ ಹೇಳ್ತೀವಿ. ಸೊ ಇಲ್ಲಾಂದರೆ ಆರೆಂಜ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಅಗ್ನಿಕುಲ್ ಕಾಸ್ಮಸ್ನ ಮಿಷನ್ 2 ಯಾವ ಸಾಧನೆಯನ್ನು ಮಾಡಲು ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಮೊದಲ ಮಿಷನ್ ಆಗಿರುತ್ತದೆ ಅಂತ ಕೇಳಿದಾನೆ. ಭಾರತದ ಖಾಸಗಿ ಕ್ಷೇತ್ರದ ಮೊದಲ ಮಿಷನ್ ಆಗಿರುತ್ತದೆ ಯಾವುದು? ಅಗ್ನಿಕುಲ್ ಕಾಸ್ಮಸ್ನ ಮಿಷನ್ 2. ಹಾಗಾದರೆ ಯಾವ ಸಾಧನೆ ಆಗಿರ್ಬೋದು ಅದು? ಯಾವುದು ಅಂದರೆ ಕಕ್ಷೀಯ ವರ್ಗದ ರಾಕೆಟ್ ಬೂಸ್ಟರ್ನ ಮರುಪಡೆಯುವಿಕೆ ಇವರು ಮಾಡಿದ್ದಾರೆ. ಯಾವುದು? ಈ ಒಂದು ಕಕ್ಷೀಯ ವರ್ಗದ ರಾಕೆಟ್ ಬೂಸ್ಟರ್ನ ಮರುಪಡೆಯುವಿಕೆ. ಸೊ ಇನ್ ಇಂಗ್ಲೀಷಲ್ಲಿ ಹೇಳೋದಾದ್ರೆ ಏನಂತ ಹೇಳ್ಬೋದು ನಾವು? ದ ರಿಕವರಿ ಆಫ್ ಆ್ಯನ್ ಆರ್ಬಿಟಲ್ ಕ್ಲಾಸ್ ರಾಕೆಟ್ ಬೂಸ್ಟರ್ ಅಂತ ಹೇಳ್ತೀವಿ. ಸೊ ಇದನ್ನು ಸಾಧನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂದರೆ ದಟ್ ಇಸ್ ಒಂದು ಅಗ್ನಿಕುಲ್ ಕಾಸ್ಮೋಸ್ ಅಂತ ಹೇಳ್ತೀವಿ. ಯಾವ ಒಂದು ಮಿಷನ್ ಅಡಿಯಲ್ಲಿ, ಮಿಷನ್ 2ನ ಅಡಿಯಲ್ಲಿ ಅಂತ ಸಹ ಹೇಳ್ತೇವೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಯಾವುದ್ಯಾವುದು? ಒಂದು ಅಗ್ನಿಕುಲ್ ಕಾಸ್ಮೋಸ್ ಆ್ಯಂಡ್ ಇನ್ನೊಂದು ಸ್ಕೈ ರೂಟ್ ಸಂಸ್ಥೆ. ಖಾಸಗಿ ಸಂಸ್ಥೆಗಳಾಗಿದ್ದಾವೆ ನಮ್ಮ ಭಾರತದಲ್ಲಿ. ಲೈಕ್ ಸ್ಪೇಸ್ ಎಕ್ಸ್ ನೀವು ಹೇಗೆ ಓದ್ತಿರಲ್ವಾ, ಲೈಕ್ ಅಮೆರಿಕಾದ ಒಂದು ಪ್ರೈವೇಟ್ ಸಂಸ್ಥೆ ಆಗಿದೆ, ಸ್ಪೇಸ್ ಸಂಸ್ಥೆ ಆಗಿದೆ. ಹಾಗೆ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥದ್ದು ಯಾವುದು ಅಂದರೆ ಒಂದು ಸ್ಕೈ ರೂಟ್ ಅಂತ ಹೇಳ್ತೀವಿ, ಅಂತ ಇನ್ನೊಂದು ಅಗ್ನಿಕುಲ್ ಕಾಸ್ಮೋಸ್ ಅಂತ ಸಹ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟವು ವಾರಣಾಸಿಯ ದಟ್ಟಣೆಯನ್ನು ನಿವಾರಿಸಲು ವರುಣಾ ನದಿಯ ಅಂಚಿನಲ್ಲಿ ಎಷ್ಟು ಕೋಟಿ ರೂಪಾಯಿಯ ಎಲಿವೇಟೆಡ್ ಕಾರಿಡಾರ್ ಯೋಜನೆಗೆ ಅನುಮೋದನೆ ನೀಡಿದೆ ಅಂತ ಕೇಳಿದ್ದಾನೆ. ಎಷ್ಟು ಅಂದರೆ ಇದು 10,000 ಕೋಟಿ, 10,998 ಕೋಟಿ ಅನುಮೋದನೆ ನೀಡಿದೆ. ಬಟ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಸುಮ್ಮನೆ ಗೊತ್ತಿರಬೇಕು. ಆ್ಯಂಡ್ ನೆಕ್ಸ್ಟ್ ಒಂದು DRDO ದಿನವನ್ನು ಯಾವಾಗ ಆಚರಿಸಲಾಗ್ತದೆ? DRDO ದಿನ ಯಾವಾಗ ಆಚರಣೆ ಮಾಡ್ತೀವಿ? ಸೊ ಇದು ಸ್ಟ್ಯಾಟಿಕ್ ಕ್ವಶನ್ ಅಂತ ನಾವು ಹೇಳ್ಬೋದು. ಬಟ್ ಸ್ಟಿಲ್ ಕೇಳ್ತಾನೆ ಯಾವಾಗ ಅಂತಂದರೆ ಇದನ್ನು ನಾವು ಜನವರಿ 1ಕ್ಕೆ ಆಚರಣೆ ಮಾಡ್ತೀವಿ. ಜನವರಿ 1ನ ನಾವು ಈ ಒಂದು DRDO ದಿನ ಅಂತ ಆಚರಣೆ ಮಾಡ್ತೀವಿ. ಯಾಕಂದರೆ DRDO 1958 ಜನವರಿ 1ರಂದು ಇದು ಸ್ಥಾಪನೆ ಆಗಿತ್ತು. 1958 IAEA ಯಾವಾಗ ಸ್ಥಾಪನೆ ಆಗಿತ್ತು? 1957.
ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಯಾವ ಸ್ಥಳಕ್ಕೆ ಸಂಬಂಧಿಸಿದ ಬುದ್ಧನ ಪವಿತ್ರ ವಿಶೇಷಗಳ ಭವ್ಯ ಅಂತಾರಾಷ್ಟ್ರೀಯ ಪ್ರದರ್ಶನವನ್ನು ಉದ್ಘಾಟಿಸಿದರು ಅಂತ ಕೇಳಿದಾನೆ. ಯಾವುದನ್ನ ಇವರು ಉದ್ಘಾಟನೆ ಮಾಡಿದ್ದಾರೆ? ಯಾವುದು ಅಂದರೆ ಒಂದು ಪಿಪ್ರಾವ ಅಂತ ಹೇಳ್ತೀವಿ. ಪಿಪ್ರಾವ ಅನ್ನೋದು ಏನಾಗಿದೆ? ಸೊ ಇದು ಬುದ್ಧನ ಪವಿತ್ರ ಅವಶೇಷಗಳ ಭವ್ಯ ಅಂತಾರಾಷ್ಟ್ರೀಯ ಪ್ರದರ್ಶನ ಆಗಿದೆ ಇದು. ಸೊ ಎಲ್ಲಿ? ಒಂದು ಪಿಪ್ರಾವದಲ್ಲಿ. ಯಾರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ? ನಮ್ಮ ಭಾರತ ಪ್ರಧಾನಮಂತ್ರಿ ಅಂತ ಸಹ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದೇ ಭಾರತ್ ಸ್ಲೀಪರ್ ರೈಲಿನ ಮೊದಲ ಮಾರ್ಗ ಯಾವುದಾಗಿರುತ್ತದೆ ಅಂತ ಕೇಳ್ತಾನೆ. ಸ್ಲೀಪರ್ ರೈಲಿನ ಮೊದಲ ಮಾರ್ಗ ಎಲ್ಲಿಂದ ಎಲ್ಲಿವರೆಗೆ ಓಡಿದೆ? ಅದು ಎಲ್ಲಿಂದ ಅಂದರೆ ಒಂದು ಗುವಾಹಟಿ ಟು ಕೋಲ್ಕತ್ತಾ ಅಂತ ಹೇಳ್ತೀವಿ. ಹಾಗಾದರೆ ಹೈಡ್ರೋಜನ್ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಅದರಪ್ಪ ಒಂದು ಪ್ರಯಾಣವನ್ನು ಸಾಗಿದೆ? ಎಲ್ಲಿಂದ ಅಂದರೆ ದ್ಯಾಟ್ ಇಸ್ ಜಿಂದ್ ಟು ಸೋನೆಪಂದ್ ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರುತ್ತೆ? ಇದು ಹರಿಯಾಣದಲ್ಲಿ ಕಂಡು ಬರುತ್ತೆ. ಹಾಗಾದರೆ ಗುವಾಹಟಿ ಎಲ್ಲಿ ಕಂಡು ಬರುತ್ತೆ? ಅಸ್ಸಾಮಲ್ಲಿ. ಕೋಲ್ಕತ್ತಾ ಎಲ್ಲಿ ಕಂಡು ಬರುತ್ತೆ? ವೆಸ್ಟ್ ಬೆಂಗಾಲಲ್ಲಿ ಅಂತ ಹೇಳ್ತೀವಿ. ಹಾಗಾದರೆ ಒಂದು ಹೈಡ್ರೋಜನ್ ಟ್ರೈನ್ ಏನಿದೆಯಲ್ವಾ, ಹೈಡ್ರೋಜನ್ ಟ್ರೈನ್ ಎಷ್ಟು? ಸೊ ಈ ಒಂದು ಹೈಡ್ರೋಜನ್ ಟ್ರೈನಿನ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಅಂತ ನಿಮಗೆ ಕೇಳ್ತಾನೆ. ಸರ್ ಇದನ್ನು ಕೇಳ್ತಾನೆ? ಹೌದು ಕೇಳ್ತಾನೆ. ಓಕೆ, ಲಾಸ್ಟ್ ನಿಮಗೆ ಶತಾಬ್ದಿದು ಕೇಳಿದ್ದಾನೆ. ಆ್ಯಂಡ್ ದೆನ್ ಇವನ್ ಐ ಥಿಂಕ್ ಇನ್ ಆರ್ ಪಿ ಎಫ್ ಆರ್ RRB NTPC ಅವೆರಡರಲ್ಲಿ ಒಂದರಲ್ಲಿ ಏನು ಕೇಳಿದ್ದಾರೆ ಅಂದರೆ ಈ ಟ್ರೈನ್ ಯಾವುದು, ಟ್ರೈನ್ 18 ಅಂತ ಏನಂತ ಹೇಳ್ತೀವಿ ಅದನ್ನು, ವಂದೇ ಭಾರತ್ ಎಕ್ಸ್ಪ್ರೆಸ್ನ, ಆ ವಂದೇ ಭಾರತ್ ಎಕ್ಸ್ಪ್ರೆಸ್ನ ಒಂದು ಟ್ರೈನ್ನ ಮಿತಿ ಅಂತ ಸಹ ಕೇಳಿದ್ದಾನೆ. ಓಕೆ, ಆ್ಯಂಡ್ ದೆನ್ ಇವಾಗ ಕರೆಂಟ್ ಇರ್ತಕ್ಕಂಥದ್ದು ಓಕೆ 180 ಸ್ಪೀಡ್ ಅಂತ ಅಲ್ಲ. ಸೊ ಕರೆಂಟ್ ಎಷ್ಟು ಸ್ಪೀಡಲ್ಲಿ ಓಡಿಸ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, 75 km/h ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಜನವರಿ ವರದಿಗಳ ಪ್ರಕಾರ 70 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯುಳ್ಳ ದೇಶದ ಮೊದಲ ಗುಡಿಸಲು ಮುಕ್ತ ನಗರವಾಗಲಿರುವ ನಗರ ಯಾವುದು ಅಂತ ಕೇಳಿದಾನೆ. ಗುಡಿಸಲು ಮುಕ್ತ ನಗರ ಯಾವುದು ಅಂತ, ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ತೇರಿ ಸೂರತ್. ಓಕೆ, ಯಾವುದಂದರೆ ಒಂದು ಸೂರತ್ ಅಂತ ಹೇಳ್ತೀವಿ. ದೇಶದ ಮೊದಲ ಗುಡಿಸಲು ಮುಕ್ತ ನಗರವಾಗ್ತಾ ಇರತಕ್ಕಂಥ ಒಂದು ನಗರ ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಸೂರತ್ ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರುತ್ತೆ? ಇದು ಗುಜರಾತಲ್ಲಿ ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕಕ್ರಾಪಾರ ಯಾವುದಕ್ಕೆ ನಿಯರ್ ಇದೆ? ಇದೆ ಒಂದು ಸೂರತ್ಗೆ ನಿಯರ್ ಇದೆ ಕಕ್ರಾಪಾರ ಅಣು ವಿದ್ಯುತ್ ಸ್ಥಾವರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬ್ಯಾಂಕ್ ಆಫ್ ಬರೋಡಾ ವರದಿಯ ಪ್ರಕಾರ 2026 ಹಣಕಾಸು ವರ್ಷದಲ್ಲಿ ಭಾರತದ ಅಗ್ರ ಹೂಡಿಕೆ ತಾಣವಾಗಿ ಹೊರಹೊಮ್ಮಿದ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಅಗ್ರ ಹೂಡಿಕೆ ತಾಣವಾಗಿ ಹೊರಹೊಮ್ಮಿರತಕ್ಕಂಥ ರಾಜ್ಯ ಯಾವುದು ಅಂತ. ಯಾವ ರಾಜ್ಯ ಅಂದರೆ ದ್ಯಾಟ್ ಇಸ್ ಒಂದು ಆಂಧ್ರ ಪ್ರದೇಶ ರಾಜ್ಯ ಅಂತ ಹೇಳಿದ್ವಿ. ಯಾವುದು? ಒಂದು ಆಂಧ್ರ ಪ್ರದೇಶ ರಾಜ್ಯ. ಯಾರ ಪ್ರಕಾರ? ಬ್ಯಾಂಕ್ ಆಫ್ ಬರೋಡಾದವರ ಪ್ರಕಾರ. ಓಕೆ, ಯಾವುದು ಅಂದರೆ ಒಂದು ಬ್ಯಾಂಕ್ ಆಫ್ ಬರೋಡಾ ಅವರ ಪ್ರಕಾರ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಕೃಷಿ ಸಚಿವಾಲಯದ ಪ್ರಕಾರ ಇತ್ತೀಚೆಗೆ ಭಾರತವು ಯಾವ ದೇಶವನ್ನು ಹಿಂದಿಕ್ಕೆ ವಿಶ್ವದ ಅತಿ ದೊಡ್ಡ ಭತ್ತ ಉತ್ಪಾದಕ ರಾಷ್ಟ್ರವಾಗಿದೆ ಅಂತ ಕೇಳಿದ್ರೆ, ಭತ್ತದಲ್ಲಿ ನಾವು ಎಷ್ಟನೇ ಸ್ಥಾನದಲ್ಲಿದ್ದೀವಿ? ಮೊದಲನೇ ಸ್ಥಾನದಲ್ಲಿದ್ದೀವಿ. ಹಾಗಾದರೆ ಯಾರನ್ನ ಹಿಂದಾಕಿದ್ದೀವಿ ಅಂತಂದರೆ ಒಂದು ಚೀನಾದವ್ರನ್ನ ಹಿಂದಾಕಿದ್ದೀವಿ. ಹಾಗಾದರೆ ಗೋಧಿಯಲ್ಲಿ ನಾವು ಎಷ್ಟನೇ ಸ್ಥಾನದಲ್ಲಿದ್ದೀವಿ? 2ನೇ ಸ್ಥಾನದಲ್ಲಿದ್ದೀವಿ. ಮೊದಲಲ್ಲಿ ಯಾರಿದ್ದಾರೆ? ಒಂದು ಚೀನಾ ಇದ್ದಾರೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಒಂದು ಸೋಲಾರ್ ಎನರ್ಜಿಯಲ್ಲಿ ಯಾರು ಮೊದಲಿದ್ದಾರೆ? ಚೀನಾ ಇದ್ದಾರೆ. ಸೆಕೆಂಡ್ ಯಾರಿದ್ದೀವಿ? ನಮ್ಮ ಭಾರತ ಇದೆ ಅಂತ ಸಹ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಅನ್ನು ಯಾವ ಕಡಲ ತೀರದಲ್ಲಿ ಆಯೋಜಿಸಲಾಗುತ್ತಿದೆ ಅಂತ. ಅಲ್ಲ ಆಲ್ರೆಡಿ ಆಗಿದೆ. ಸೊ ಎಲ್ಲಿ? ದ್ಯಾಟ್ ಇಸ್ ಇನ್ ಗೋಗ್ಲಾ ಬೀಚ್ ಅಂತ ಹೇಳ್ತೀವಿ. ಯಾವುದೇ ಒಂದು ಗೋಗ್ಲಾ ಕಡಲ ತೀರದಲ್ಲಿ ಇದು ಆಯೋಜಿಸಲಾಗಿದೆ. ಎಷ್ಟನೇ ಆವೃತ್ತಿ ಆಗಿತ್ತು? 2ನೇ ಆವೃತ್ತಿ ಆಗಿತ್ತು. ಹಾಗಾದರೆ ಯಾವ ರಾಜ್ಯ ಇದರಲ್ಲಿ ಟಾಪ್ ಆಗಿದೆ ಅಂತ ಕೇಳಿದ್ರೆ ದ್ಯಾಟ್ ಇಸ್ ನಮ್ಮ ಹೆಮ್ಮೆಯ ಕರ್ನಾಟಕ ಅಂತ ಹೇಳ್ತೀವಿ. 2ನೇ ಆವೃತ್ತಿಯಲ್ಲಿ. 1ನೇ ಆವೃತ್ತಿಯಲ್ಲಿ ಮಣಿಪುರ್ ಫಸ್ಟ್ ಇಲ್ಲಿತ್ತು. 2 ಆವೃತ್ತಿ ನಡೆದಿದ್ದಲ್ಲಿ ಇದೇ ಒಂದು ಗೋಗ್ಲಾ ಬೀಚಲ್ಲಿ ನಡೆದಿದ್ದಾವೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಬಟ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಮ್ಮ ಕರ್ನಾಟಕ ಟಾಪಲ್ಲಿ ಇದೆ ರೀ. ಸೊ ದ್ಯಾಟ್ಸ್ ವೈ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗುತ್ತಲ್ಲ, ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಅಂತ ಹೇಳ್ತೀವಿ. KITB ಅಲ್ವಾ? ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್. ಓಕೆ, KITC. ಸೊ ಇದರಲ್ಲಿ ಟಾಪಲ್ಲಿರ್ತಕ್ಕಂಥ ಒಂದು ರಾಜ್ಯ ಯಾವುದು? ಹಾಗೆ ನಮ್ಮ ಕರ್ನಾಟಕ. ಓಕೆ, ಸೊ ಇದರಲ್ಲಿ ಕರ್ನಾಟಕದವ್ರು ಯಾರು ಇಂಪಾರ್ಟೆಂಟ್ ಆಗ್ತಾರೆ? ಒಬ್ಬರು ಐ ಥಿಂಕ್ ಒಂದು 13 ಮೆಡಲ್ಗಳನ್ನೇನೋ ಗೆದ್ದಿದ್ದಾರೆ ಅಂತ. 13 ಸ್ಪೋರ್ಟ್ಸ್ಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಶ್ರೀಕಾಂತ್ ಅವರು. ಅವ್ರ ಹೆಸರನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಸ್ಟೇಟ್ಮೆಂಟ್ ಬೇಸ್ಡ್ ಮೇಲೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಮಾರಿಷಿಯಸ್ ರಾಷ್ಟ್ರಪತಿ ಧರ್ಮಬೀರ್ ಗೋಕುಲ್ ಅವರು ಭಾರತದ ಯಾವ ದೇವಸ್ಥಾನದಲ್ಲಿ ದರ್ಶನ ಮಾಡಿದರು ಅಂತ. ಈ ದರ್ಶನ ಮಾಡಿದೆಲ್ಲ ಇಂಪಾರ್ಟೆಂಟ್ ಆಗುತ್ತಾ? ಇಂಪಾರ್ಟೆಂಟ್ ಆಗ್ತದೆ. ಯಾವ ಒಂದು ದೇವಸ್ಥಾನ ಅಂದರೆ ದ್ಯಾಟ್ ಇಸ್ ಒಂದು ವಿಜಯವಾಡದಲ್ಲಿ ಕಂಡುಬರ್ತಕ್ಕಂಥ ಕನಕದುರ್ಗಾದೇವಿ ದೇವಸ್ಥಾನ. ಸೊ ಈ ರೀತಿ ಕ್ವಶನ್ ಕೇಳದೇ ಇರಬಹುದು ನಿಮಗೆ. ಏನಂತ ಕೇಳಬಹುದು? ವಿಜಯವಾಡದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ದೇವಸ್ಥಾನ ಯಾವುದು ಅಂತ ಕೇಳ್ಬೋದು. ಕನಕದುರ್ಗಾದೇವಿ ದೇವಸ್ಥಾನ ಅಂತ ನೀವು ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಕೊಲ್ಹಾಪುರ ಮಹಾಲಕ್ಷ್ಮಿ ದೇವಾಲಯ ಎಲ್ಲಿ ಕಂಡುಬರುತ್ತೆ ನಿಮಗೆ? ಕೊಲ್ಹಾಪುರದಲ್ಲಿ ಕಂಡುಬರುತ್ತೆ. ಕೊಲ್ಹಾಪುರ ಎಲ್ಲಿ ಕಂಡುಬರುತ್ತೆ? ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ವೆಂಕಟೇಶ್ವರ ದೇವಸ್ಥಾನ ಎಲ್ಲಿ ಕಂಡುಬರುತ್ತೆ? ಸೊ ಆ್ಯಸ್ ಯೂಸ್ವಲ್ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ತಿರುಪತಿಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಜಗನ್ನಾಥ ದೇವಸ್ಥಾನ ಎಲ್ಲಿ ಕಂಡುಬರುತ್ತೆ? ಇವಾಗ ಜಾತ್ರೆ ಸಹ ನಡೀತಾ ಇದೆ ಅಲ್ಲಿ. ಎಲ್ಲಿ ಅಂದರೆ ಪುರಿಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ರಾಮನಾಥ ಸ್ವಾಮಿ ದೇವಸ್ಥಾನ ಎಲ್ಲಿ ಕಂಡುಬರುತ್ತೆ ಅಂದರೆ ರಾಮೇಶ್ವರದಲ್ಲಿ ಕಂಡುಬರುತ್ತೆ. ರಾಮೇಶ್ವರಂ ಎಲ್ಲಿ ಕಂಡುಬರುತ್ತೆ ಅಂದರೆ ಒಂದು ತಮಿಳುನಾಡಲ್ಲಿ ಕಂಡುಬರುತ್ತೆ ಅಂತ ಸಹ ನಾವು ಹೇಳ್ತೇವೆ. ಓಕೆ, ಅದ್ರ ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಏನು ಅಂದರೆ ಇದು ಇಂಪಾರ್ಟೆಂಟ್ ಆಗಿದೆ. ಕನಕದುರ್ಗಾದೇವಿ ದೇವಸ್ಥಾನ ವಿಜಯವಾಡ ಆಂಧ್ರ ಪ್ರದೇಶ ಅಂತಂದಾಗ ಇನ್ನೊಂದು ಮಾರಿಷಿಯಸ್ನ ರಾಷ್ಟ್ರಪತಿ ಯಾರು ಅಂದರೆ ಒಂದು ಧರ್ಮಬೀರ್ ಗೋಕುಲ್ ಅವರು ಅಂತ ಹೇಳಿದ್ವಿ. ಅವರು ಒಂದು ಧರ್ಮಬೀರ್ ಗೋಕುಲ್ ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ತಿರುಪ್ಪರ್ನುಕುಂದ್ರಂ. ಓಕೆ, ಸೊ ಅದು ನೇಮ್. ದೇವಸ್ಥಾನದ ದೀಪ ಸ್ತಂಭದ ಮೇಲೆ ದೀಪ ಬೆಳಗಲು ಅನುಮತಿ ನೀಡಿದ ನ್ಯಾಯಾಲಯ ಯಾವುದು ಅಂತ ಕೇಳಿದ್ದಾನೆ. ಸೊ ಇದು ವಿವಾದದಲ್ಲಿ ಇರತಕ್ಕಂತಹ ಒಂದು ದೇವಸ್ಥಾನ ಇತ್ತು. ಸೊ ಇದಕ್ಕೆ ಯಾರು ಅನುಮತಿ ನೀಡಿದ್ದಾರೆ ಅಂದರೆ ದ್ಯಾಟ್ ಇಸ್ ಒಂದು ಮದ್ರಾಸ್ ಹೈಕೋರ್ಟ್ ಅಂತ ಹೇಳ್ತೀವಿ. ಯಾರು ಒಂದು ಮದ್ರಾಸ್ ಹೈಕೋರ್ಟ್. ಆ್ಯಂಡ್ ನೆಕ್ಸ್ಟ್, ಓಕೆ, ಅದು ನೆನ್ಪಿಟ್ಕೊಳ್ಳಿ, ಈ ಒಂದು ವರ್ಡನ್ನು ನೀವು ಪ್ರನೌನ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ದೇವಸ್ಥಾನದ ಹೆಸರು ನೆನ್ಪಿಟ್ಕೊಳ್ಳಿ, ಕೇಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 04x ಡೈಮಂಡ್ ರಿಸರ್ವ್ ಕ್ರೆಡಿಟ್ ಕಾರ್ಡ್ ಅನ್ನು ಯಾವ ಬ್ಯಾಂಕ್ ಪ್ರಾರಂಭಿಸಿತು ಅಂತ ಕೇಳಿದ್ದೇನೆ. 04x ಡೈಮಂಡ್ ರಿಸರ್ವ್ ಕ್ರೆಡಿಟ್ ಕಾರ್ಡನ್ನು ಯಾರು ಆರಂಭ ಮಾಡಿದ್ದಾರೆ? ಇದನ್ನು ಆರಂಭ ಮಾಡಿರ್ತಕ್ಕಂಥ ಒಂದು ಬ್ಯಾಂಕ್ ಯಾವುದು ಅಂದರೆ ದ್ಯಾಟ್ ಇಸ್ ಒಂದು IDFC ಫಸ್ಟ್ ಬ್ಯಾಂಕ್ ಅಂತ ಹೇಳ್ತೀವಿ. HDFC ಅಲ್ಲ, IDFC ಫಸ್ಟ್ ಬ್ಯಾಂಕ್ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಡೊನಾಲ್ಡ್ ಟ್ರಂಪ್ ಅಮೆರಿಕವನ್ನು ಎಷ್ಟು ಜಾಗತಿಕ ಸಂಸ್ಥೆಗಳಿಂದ ಹಿಂದೆ ತೆಗೆದುಕೊಂಡರು ಅಂತ. ಸೊ ಈ ರೀತಿ ಯಾರಿಗಿರಬಹುದು ಅಷ್ಟು ಗಟ್ಸ್? ಸೊ ಈ ಒಂದು ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತೀವಿ. ಆ್ಯಂಡ್ ಇವ್ರ ಹೆಸರ ಮೇಲೆ ಒಂದು ರಸ್ತೆಗೆ ನಾಮಕರಣ ಸಹ ಆಗಿದೆ, ಎಲ್ಲಿ ಒಂದು ಹೈದರಾಬಾದಲ್ಲಿ ಅಂತ ಹೇಳ್ತೀವಿ. ಹಾಗಾದರೆ ಎಷ್ಟು ಸಂಸ್ಥೆಗಳಿಂದ ಇವರು ಹಿಂತೆಗೆದುಕೊಂಡಿದ್ದಾರೆ ಅಂತಂದರೆ 66 ಸಂಸ್ಥೆಗಳಿಂದ ಇವರು ಹೆಸರನ್ನ ಹಿಂತೆಗೆದುಕೊಂಡಿದ್ದಾರೆ. ನಾವು ಬೇಕಾಗಿಲ್ಲ, ನಮಗೆ ಈ ಸಂಸ್ಥೆನೇ ಬೇಕಾಗಿಲ್ಲ. ಓಕೆ, ಸೊ ಇನ್ನೂ ಕೆಲವು ದಿನ ಬಿಟ್ಟರೆ UN ಓಕೆ, ನಾ UN ಅಲ್ಲೂ ಇರೋದಿಲ್ಲ, UN ಸೆಕ್ಯೂರಿಟಿ ಕೌನ್ಸಿಲಲ್ಲೂ ಇರೋದಿಲ್ಲ, ನಾನು ಯಾರು ಮಾತು ಕೇಳೋದಿಲ್ಲ ಅಂತ ಬಂದುಬಿಡ್ಬೋದು ಇವರು. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ, 66 ಸಂಸ್ಥೆಗಳಿಂದ ಇವರು ಜಾಗತಿಕ ಸಂಸ್ಥೆಗಳಿಂದ ಹೆಸರನ್ನು ಹಿಂತೆಗೆದುಕೊಂಡಿದ್ದಾರೆ, ಮೀನ್ಸ್ ಅಮೆರಿಕದ ಹೆಸರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2026 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಯಾರು ಪಡೆದರು ಅಂತ. ಇವಾಗಲೇ ಹೇಳಿದ್ದೀನಲ್ಲ, ಯಾರು? ನಮ್ಮ ಕರ್ನಾಟಕ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಮೊದಲ ಬಾರಿಗೆ ಯಾವ ರಾಜತಾಂತ್ರಿಕ ವೇದಿಕೆಯಲ್ಲಿ ಸೇರಿಕೊಂಡಿದೆ ಅಂತ ಕೇಳಿದ್ದೇನೆ. ಮೊದಲ ಬಾರಿಗೆ ಸೇರಿಕೊಂಡಿದೆ ಅಂತ. ಹಾಗಾದರೆ ಯಾವ ರಾಜತಾಂತ್ರಿಕ ವೇದಿಕೆ ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ವೈಮರ್ ತ್ರಿಕೋನ ರಾಜತಂತ್ರ ಅಂತ ಹೇಳ್ತೀವಿ. ಯಾವುದು? ಈ ಒಂದು ವೈಮರ್ ಟ್ರಯಾಂಗಲ್ ಡಿಪ್ಲೊಮೆಸಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 28ನೇ ಕಾಮನ್ವೆಲ್ತ್ ಸ್ಪೀಕರ್ಸ್ ಆ್ಯಂಡ್ ಪ್ರಿಸೈಡಿಂಗ್ ಆಫೀಸರ್ಸ್ ಸಮ್ಮೇಳನವನ್ನು ಯಾವ ದೇಶವು ಆಯೋಜಿಸಲಿದೆ ಅಂತ ಕೇಳಿದ್ದಾನೆ. ಯಾವ ದೇಶದ ಇದನ್ನು ಆಯೋಜನೆ ಮಾಡಿರಬಹುದು? ಈ ರೀತಿ ಕ್ವಶನ್ನೇ ನೀವು ನೋಡಿರಲಿಲ್ಲ. ಓಕೆ, ಭಾಳ ರೇರ್ ಅನಿಸುತ್ತೆ ನಿಮಗೆ ಕ್ವಶನ್. ಈ ರೀತಿದು ಎಲ್ಲಿದು ಗುರು ಇದು ಸಮ್ಮೇಳನ? ಸೊ ಈ ರೀತಿ ಏನಾದರೂ ಕೇಳಿದ್ರೆ ನಮ್ಮ ಭಾರತವೇ ಆಗಿರುತ್ತೆ ಅದಕ್ಕೆ ಆನ್ಸರ್. ಬಿಕಾಸ್ ಭಾರತದಲ್ಲಿ ನಡೆದಿದೆ ಅಂತಲೇ ಆ ರೀತಿ ಮಿಸ್ಲೇನಿಯಸ್ ಕ್ವಶನ್ಗಳನ್ನು ಪಿಕ್ ಮಾಡಿರ್ತಾನೆ. ಸೊ ಅದಕ್ಕೆ ನೀವು ಈಸಿಯಾಗಿ ಗೆಸ್ ಮಾಡಿ ಆನ್ಸರ್ ಹೇಳ್ಬೋದು ಭಾರತ ಅಂತ. ಆ್ಯಂಡ್ ನೆಕ್ಸ್ಟ್ ಒಂದು 2025ರಲ್ಲಿ ಭಾರತದ ಜೀವಾಶ್ಮ ಇತರ ಇಂಧನ ಸಾಮರ್ಥ್ಯ ಎಷ್ಟು ದಾಖಲಾಗಿದೆ ಅಂತ ಕೇಳಿದ್ರೆ ಎಷ್ಟು ದಾಖಲಾಗಿದೆ ಇದು? ಎಷ್ಟು ಅಂದರೆ ದ್ಯಾಟ್ ಈಸ್ ಈ 266.78 ಗಿಗಾವ್ಯಾಟ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ಮಕರವಿಳಕ್ಕು ಹಬ್ಬವನ್ನು ಯಾವ ರಾಜ್ಯದ ಶಬರಿಮಲಾ ದೇವಸ್ಥಾನದಲ್ಲಿ ಆಚರಿಸಲಾಯಿತು ಅಂತ ಕೇಳಿದರೆ. ಮಕರವಿಳಕ್ಕು ಫೆಸ್ಟಿವಲನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ? ಮಕರವಿಳಕ್ಕು ಆಲ್ವೇಸ್ ಸೆಲೆಬ್ರೇಟೆಡ್ ಇನ್ ಈ ಒಂದು ಕೇರಳ ಅಂತ ಹೇಳ್ತೀವಿ. ಯಾವುದು ಅಂದರೆ ಒಂದು ಕೇರಳ. ಶಬರಿಮಲಾ ದೇವಸ್ಥಾನ ಎಲ್ಲಿ ಕಂಡುಬರುತ್ತೆ ನಿಮಗೆ? ಇದೇ ಒಂದು ಕೇರಳದಲ್ಲಿ ಕಂಡುಬರುತ್ತೆ. ಅಷ್ಟಮುಡಿ ಎಲ್ಲಿ ಕಂಡುಬರುತ್ತೆ ನಿಮಗೆ? ಇದೇ ಒಂದು ಕೇರಳದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಜನವರಿ 2026ರಲ್ಲಿ ಬಿಡುಗಡೆಯಾದ ನುಂಬಿಯೋ ಸುರಕ್ಷಾ ಸೂಚ್ಯಂಕ 2026 ಪ್ರಕಾರ ವಿಶ್ವದ ಸುರಕ್ಷಿತ ನಗರವೆಂದು ಘೋಷಿಸಲ್ಪಟ್ಟ ನಗರ ಯಾವುದು ಅಂತ ಕೇಳಿದ್ದಾನೆ. ಸುರಕ್ಷಿತ ನಗರ ಯಾವುದು? ಈ ಒಂದು ವಿಶ್ವದಲ್ಲೇ ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಈ ಕಿಂಗ್ಡಾವೋ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಕಿಂಗ್ಡಾವೋ ಚೀನಾದಲ್ಲಿ ಕಂಡುಬರುತ್ತೆ. ಎಲ್ಲಿ ಕಂಡುಬರುತ್ತೆ? ಚೀನಾದಲ್ಲಿ ಕಂಡುಬರುತ್ತೆ. ಸೊ ಮೀನ್ಸ್ ಸೇಫೆಸ್ಟ್ ಸಿಟಿ ಇದೆ ಚೀನಾದಲ್ಲೇ. ಚೀನಾ ಅಲ್ಲ, ಇಡೀ ಜಗತ್ತಿನಲ್ಲೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಮಕಾಲೀನ ಜಾಗತಿಕ ಸವಾಲುಗಳ ಕುರಿತಾದ 2ನೇ ಜಾಗತಿಕ ಬೌದ್ಧ ಶೃಂಗಸಭೆಯನ್ನು ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದ್ದಾನೆ. ಎಲ್ಲಿ ಇದನ್ನು ಆಯೋಜಿಸಲಾಗಿದೆ? ಪಿಪ್ರಾಹ ಅಂತ ನೋಡಿದ್ವಲ್ಲ ಇವಾಗಲೇ. ಸೊ ಎಲ್ಲಿ? ಈ ಒಂದು ನವದೆಹಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ PM ಸ್ವನಿಧಿ ಕ್ರೆಡಿಟ್ ಕಾರ್ಡನ್ನು ಪ್ರಾರಂಭಿಸಿದರು ಮತ್ತು ಬೀದಿ ವ್ಯಾಪಾರಿಗಳಿಗೆ 206 ಕೋಟಿ ಸಾಲವನ್ನು ವಿತರಿಸಿದರು ಅಂತ ಕೇಳಿದಾನೆ. ಎಷ್ಟು ಕೋಟಿ? 206 ಕೋಟಿ ಅಂತ ಹೇಳ್ತೀವಿ. ಹಾಗಾದರೆ ಯಾವ ರಾಜ್ಯದಲ್ಲಿ? ಯಾವ ರಾಜ್ಯ ಅಂದರೆ ದ್ಯಾಟ್ಸ್ ಒಂದು ಆಂಧ್ರ ಪ್ರದೇಶ ರಾಜ್ಯ ಅಂತ ಹೇಳ್ತೀವಿ. ಬ್ಯಾಂಕ್ ಆಫ್ ಬರೋಡಾದ ಪ್ರಕಾರ ಅತಿ ಹೆಚ್ಚು ಹೂಡಿಕೆ ಇವರ ರಾಜ್ಯದಲ್ಲೇ ಬರ್ತಾ ಇದ್ದಾವೆ. ಯಾವ ರಾಜ್ಯ? ಒಂದು ಆಂಧ್ರ ಪ್ರದೇಶ ಅಂತ ಸಹ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಆರ್ಥಿಕ ವೇದಿಕೆಯು ಯಾವ ರಾಜ್ಯದಲ್ಲಿ 4ನೇ ಕೈಗಾರಿಕಾ ಕ್ರಾಂತಿ ಕೇಂದ್ರವನ್ನು ಸ್ಥಾಪಿಸುವುದಾಗಿ ಘೋಷಿಸಿದೆ ಅಂತ ಕೇಳಿದಾನೆ. WF 4ನೇ ಕೈಗಾರಿಕಾ ಕ್ರಾಂತಿಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸುವುದಾಗಿ ಘೋಷಣೆ ಮಾಡಿದ್ದಾರೆ? ಯಾವ ರಾಜ್ಯ ಅಂದರೆ ದ್ಯಾಟ್ ಈಸ್ ಯಾವುದಂತ ಹೇಳ್ಬೋದು? ಅಗೇನ್ ಆಂಧ್ರ ಪ್ರದೇಶ. ಓಕೆ, ಸೊ ಇದನ್ನು ಸಹ ನೀವು ನೋಡ್ಕೊಳ್ಳಿ. ಆಂಧ್ರ ಪ್ರದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಮಿತ್ ಶಾ ಅವರು ಅಸ್ಸಾಂನ ಅತಿ ದೊಡ್ಡ ಬಹು ಕ್ರೀಡಾ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಿದರು ಅಂತ. ಎಲ್ಲಿ ಇದನ್ನು ಉದ್ಘಾಟನೆ ಮಾಡಿರ್ಬೋದು? ದ್ಯಾಟ್ ಇಸ್ ಒಂದು ದಿಬ್ರುಗಢ ಅಂತ ಹೇಳ್ತೀವಿ. ಎಲ್ಲಿ ಅಂದರೆ ಒಂದು ದಿಬ್ರುಗಢದಲ್ಲಿ ಅಮಿತ್ ಶಾ ಇದ್ದಾರಲ್ವಾ, ಸೊ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಏನೇನು ಉದ್ಘಾಟನೆ ಮಾಡಿದ್ದಾರೆ? ಬಹು ಕ್ರೀಡಾ ಕೇಂದ್ರವನ್ನು. ಓಕೆ, ಸೊ ಏನಂತ ಹೇಳ್ಬೋದು ಇದನ್ನು? ದ ಮಲ್ಟಿ ಸ್ಪೋರ್ಟ್ಸ್ ಹಬ್ ಅಂತ ಹೇಳ್ತೀವಿ. ಕನ್ನಡ ಸ್ಟಡಿ ಹಬ್ ಅಲ್ಲ, ಮಲ್ಟಿ ಸ್ಪೋರ್ಟ್ಸ್ ಹಬ್ಬನ್ನು ಅವರು ಆರಂಭ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಹಣಕಾಸು ವರ್ಷದಲ್ಲಿ ಏಕೀಕೃತ ಪಾವತಿ ಇಂಟರ್ಫೇಸ್ UPI ಅನ್ನು ಪ್ರಾಯೋಗಿಕ ಆಧಾರದ ಮೇಲೆ ಯಾವ ದೇಶದಲ್ಲಿ ಪ್ರಾರಂಭಿಸಲಾಗುವುದು ಅಂತ. ಯಾವ ದೇಶದಲ್ಲಿ ಇದನ್ನು ಪ್ರಾರಂಭಿಸಲಾಗುವುದು? ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಜಪಾನ್ ಅಂತ ಹೇಳ್ತೀವಿ. ಸೊ ಅದಾದ ನಂತರ ಇತ್ತೀಚೆಗೆ ಮತ್ತೆ ಯಾವ ದೇಶ ಒಪ್ಕೊಂಡಿದೆ UPIನ ನಾವು ಸಹ ಆರಂಭ ಮಾಡ್ತೀವಿ ಅಂತ? ಇಂಡೋನೇಷ್ಯಾ ಒಪ್ಕೊಂಡಿದೆ ಅಂತ ಸಹ ಹೇಳ್ತೀವಿ. ಎಷ್ಟನೇ ದೇಶವಾಗಿದೆ ಅಂದರೆ ಅದು 9ನೇ ದೇಶ ಆಗಲಿದೆ UPIನ ಅಳವಡಿಸಿಕೊಳ್ತಕ್ಕಂಥ ದೇಶ. ಆ್ಯಂಡ್ ನೆಕ್ಸ್ಟ್ ಒಂದು ಡೇಟಾ ಗೌಪ್ಯತಾ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ರೆ, ಡೇಟಾ ಗೌಪ್ಯತೆ ದಿನ ಯಾವಾಗ ಆಚರಣೆ ಮಾಡ್ತೀವಿ ನಾವು ಪ್ರತಿ ವರ್ಷ? ಯಾವಾಗ ಅಂದರೆ ಈ ಒಂದು 28 ಜನವರಿಗೆ ನಾವು ಡೇಟಾ ಗೌಪ್ಯತಾ ದಿನವನ್ನು ಆಚರಣೆ ಮಾಡ್ತೀವಿ. ಡೇಟಾ ಗೌಪ್ಯತಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಇತ್ತೀಚೆಗೆ ಅದಾನಿ ಗುಂಪು ಭಾರತದಲ್ಲಿ ವಿಮಾನ ತಯಾರಿಕೆಗಾಗಿ ಯಾವ ಬ್ರೆಜಿಲಿಯನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ. ಸೊ ಯಾವ ಒಂದು ಕಂಪನಿ ಅಂದರೆ ದ್ಯಾಟ್ಸ್ ಒಂದು ಎಂಬ್ರೇಯರ್ ಕಂಪನಿ ಅಂತ ಹೇಳ್ತೀವಿ. ಸೊ ಇದು ಯಾವ ದೇಶದ ಒಂದು ಕಂಪನಿಯಾಗಿದೆ, ಬ್ರೆಜಿಲಿಯನ್ ಕಂಪನಿಯಾಗಿದೆ. ಯಾರು ಮಾಡ್ಕೊಂಡಿದ್ದಾರೆ? ಅದಾನಿ ಗ್ರೂಪ್ ಅಂತ ಹೇಳ್ತೀವಿ. ಯಾವುದಕ್ಕಾಗಿ? ಈ ಒಂದು ವಿಮಾನ ತಯಾರಿಕೆಗಾಗಿ. ಇಷ್ಟೆಲ್ಲವೂ ಸಹ ನಿಮ್ಗೆ ಗೊತ್ತಿರಬೇಕಾಗತ್ತೆ ಫಾಸ್ಟಾಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 2026 ಏಷ್ಯಾ ಉತ್ಪಾದನಾ ಸೂಚ್ಯಂಕದಲ್ಲಿ ಭಾರತವು ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೇಳ್ತಾನೆ. ಉತ್ಪಾದನಾ ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ನಮ್ಮ ಭಾರತ? ಎಷ್ಟನೇ ಸ್ಥಾನ ಅಂದರೆ ಇದು 6ನೇ ಸ್ಥಾನದಲ್ಲಿ ಕಂಡುಬರುತ್ತೆ. 6ನೇ ಸ್ಥಾನದಲ್ಲಿ ಉತ್ಪಾದನಾ ಸೂಚ್ಯಂಕದಲ್ಲಿ ನಮ್ಮ ಭಾರತ ಕಂಡುಬರ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಿತಿನ್ ನಬೀನ್ ಅವರನ್ನು ಬಿಜೆಪಿಯ ಯಾವ ಸಂಖ್ಯೆಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಿಸಿದೆ ಅಂತ. ಓಕೆ, ಸೊ ಎಷ್ಟನೇ ಅಧ್ಯಕ್ಷರನ್ನಾಗಿ ನೇಮಿಸಿರಬಹುದು? ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಿಟ್ಬಿಡಿ ಇದು ಕ್ವಶನ್. ಓಕೆ, ಬಟ್ ರಾಷ್ಟ್ರೀಯ ಪಕ್ಷಗಳೆಷ್ಟಿದ್ದಾವೆ ಇವಾಗ? ಟೋಟಲ್ ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಪಕ್ಷಗಳೆಷ್ಟಿದ್ದಾವೆ ಅಂತ? 6 ಪಕ್ಷಗಳಿದ್ದಾವೆ. ಯಾವುದ್ಯಾವುದಿದ್ದಾವೆ ಬೇಕಲ್ವಾ ಅಲ್ವಾ? ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಫಸ್ಟ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಯಾವುದು ಅಂತ ಹೇಳ್ತೀವಿ? ಒಂದು CPI ಅಂತ ಹೇಳ್ತೀವಿ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ದ ಥರ್ಡ್ ಒನ್ BJP ಅಂತ ಹೇಳ್ತೀವಿ. ಥರ್ಡ್ ಒನ್ ಇದೆ ನೋಡಿ, ಥರ್ಡ್ ಒನ್. ಓಕೆ, BJP ಇದೆ. ಆ್ಯಂಡ್ ದೆನ್ ಫೋರ್ತ್ ಒನ್ BSP ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಫಿಫ್ತ್ ಒನ್ ಯಾವುದಿದೆ ಅಂದರೆ ಒಂದು ಆಮ್ ಆದ್ಮಿ ಪಾರ್ಟಿ ಇದೆ. ಆ್ಯಂಡ್ ದೆನ್ ದ ಸಿಕ್ಸ್ತ್ ಒನ್ ಯಾವುದಿದೆ ಅಂದರೆ ನ್ಯಾಷನಲ್ ಪೀಪಲ್ ಪಾರ್ಟಿ ಅಂತ ಹೇಳ್ತೀವಿ, NPP ಅಂತ ಹೇಳ್ತೀವಿ. ಸೊ 6 ಪಾರ್ಟಿಗಳಿದ್ದಾವೆ. ಇದು ಯಾವಾಗ? 2012ರಲ್ಲಿ ಇದು 2012ರಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿದೆ, ಆಮ್ ಆದ್ಮಿ ಪಾರ್ಟಿ. NPP ಯಾವಾಗ? 2013 ಅಂತ ಹೇಳ್ತೀವಿ. INC ಯಾವಾಗ? 1885 ಅಂತ ಹೇಳ್ತೀವಿ. CPI ಯಾವಾಗ? 1964 ಅಂತ ಹೇಳ್ತೀವಿ. BJP ಯಾವಾಗ? 1980 ಅಂತ ಹೇಳ್ತೀವಿ. BSP ಯಾವಾಗ? 1984 ಅಂತ ಹೇಳ್ತೀವಿ. ಸರ್ ಕೇಳ್ತಾನೆ ಇದನ್ನೆಲ್ಲ? ಹೌದು ಕೇಳ್ತಾನೆ, ಪೊಲಿಟಿಕ್ಸ್ ಅಲ್ಲ, ಎಕ್ಸಾಮಲ್ಲಿ ಕೇಳ್ತಾನೆ ಇದನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು 2026 ಜಾಗತಿಕ ಅಗ್ನಿಶಕ್ತಿ ಸೂಚ್ಯಂಕದ ಪ್ರಕಾರ ಭಾರತವು ವಿಶ್ವದಲ್ಲಿ ಯಾವ ಸ್ಥಾನವನ್ನು ಉಳಿಸಿಕೊಂಡಿದೆ ಅಂತ ಕೇಳಿದ್ರೆ, ಯಾವ ಸ್ಥಾನವನ್ನು ಉಳಿಸಿಕೊಂಡಿದೆ ಯಾವುದರಲ್ಲಿ? ಒಂದು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸಲ್ಲಿ ಎಷ್ಟನೇ ಸ್ಥಾನ ಅಂದರೆ ನಾವು 4ನೇ ಸ್ಥಾನದಲ್ಲಿದ್ದೀವಿ. ಇದು ಹೆಮ್ಮೆ ಪಡಬೇಕು ನಾವು ಆ್ಯಕ್ಚುಲಿ. ಓಕೆ, ಸೊ 4ನೇ ಸ್ಥಾನದಲ್ಲಿದ್ದೀವಿ ನಾವು ಅಗ್ನಿ ಶಕ್ತಿ ಸೂಚ್ಯಂಕ ಅಂತ ಹೇಳ್ತೀವಿ, ಇಲ್ಲಾಂದರೆ ಒಂದು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 7 ಫೆಬ್ರವರಿ 2026ರಂದು ಸಾಮಾಜಿಕ ಮಾಧ್ಯಮದಲ್ಲಿ ಶಸ್ತ್ರಾಸ್ತ್ರಗಳೊಂದಿಗಿನ ಫೋಟೋಗಳನ್ನು ಪೋಸ್ಟ್ ಮಾಡುವುದನ್ನು ತಡೆಯಲು ದೆಹಲಿ ಪೊಲೀಸರು ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದರು ಅಂತ. ಯಾವ ಒಂದು ಕಾರ್ಯಾಚರಣೆ ಅದು? ಯಾವುದು ಅಂದರೆ ದ್ಯಾಟ್ಸ್ ಒಂದು ಆಪರೇಷನ್ ಶಸ್ತ್ರ ಅಂತ ಹೇಳ್ತೀವಿ. ಓಕೆ, ಸೊ ರೀಲ್ಸ್ ಎಲ್ಲ ಮಾಡ್ತಿರ್ತಾರಲ್ಲ, ಕೈಯಲ್ಲಿ ಗನ್ ಇಟ್ಕೊಂಡು ಸುಮ್ಮನೆ ಶೋಕಿ ಮಾಡ್ತಿರ್ತಾರಲ್ವ, ಕೈಯಲ್ಲಿ ಗನ್ ಇಟ್ಕೊಳ್ಳೋದು, ಮಚ್ಚಿಟ್ಕೊಳ್ಳೋದು, ಲಾಂಗ್ ಇಟ್ಕೊಳ್ಳೋದು, ಆ್ಯಂಡ್ ದೆನ್ ಸುಮ್ಮನೆ ಅದೇ ಸಮ್ ವೆಪನ್ಸ್ಗಳನ್ನ ಇಟ್ಕೊಂಡು ಏನು ತಾವೇ ದಾದಾ ಅಂತ ಲೈಕ್ ಫೀಲಲ್ಲಿ ವಿಡಿಯೋಗಳಲ್ಲಿ ಏನು ಮಾಡ್ತಿರ್ತಾರಲ್ವ. ಓಕೆ, ಇವಾಗ ನಾನು ತೋರಿಸ್ತೀನಿ ಬಾ ಅಂತ ಆಪರೇಷನ್ ಶಸ್ತ್ರನ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಯಾರು? ಈ ದೆಹಲಿ ಪೊಲೀಸ್ ಅಂತ ಹೇಳ್ತೀವಿ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಕ್ಷಣಾ ಸಚಿವ. ಈ ಕ್ವಶನ್ ನಿಮಗೆ SSCಯಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸ್ಟೇಟಲ್ಲಿ ಕೇಳಲ್ಲ ಇದನ್ನು, ಸ್ಟೇಟಲ್ಲಿ ಕೇಳೋದೇ ಇಲ್ಲ ಇದನ್ನು. ಬಟ್ SSCಯಲ್ಲಿ ಜಾಸ್ತಿ ಈ ರೀತಿ ಡೈಲಿ ರಿಲೇಟೆಡ್ ಸಮ್ ಎಂತ ಈ ಆಪರೇಷನ್ ಆಗಿರಲಿ ಆ್ಯಂಡ್ ನೆಕ್ಸ್ಟ್ ಈ ಒಂದು ಯೋಜನೆಗಳಾಗಿರಲಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾನೆ. ಅದಕ್ಕೆ ನಿಮಗೆ SSC ಅವರು ಸ್ವಲ್ಪ ಇದು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನಾಗ್ಪುರದಲ್ಲಿ ಯಾವ ಕಂಪನಿಯ ಸಂಪೂರ್ಣ ಸ್ವಯಂಚಾಲಿತ 30mm ಗೋಲು ಗುಂಡು ಉತ್ಪಾದನಾ ಸೌಲಭ್ಯವನ್ನು ಉದ್ಘಾಟಿಸಿದರು ಅಂತ ಹೇಳಿದರೆ. ಓಕೆ, ದ 30mm ಅಮ್ಯುನಿಯೇಷನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ವಾಸ್ ಇನಾಗ್ರೇಟೆಡ್ ಬೈ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಇನ್ ನಾಗ್ಪುರ್. ಸೊ ಯಾವುದು ಅಂದರೆ ಒಂದು ಸೋಲಾರ್ ಆ್ಯಂಡ್ ಏರೋಸ್ಪೇಸ್ ಅಂತ ಹೇಳ್ತೀವಿ. ಸರ್ ಯಾವ ಕಂಪ್ನಿ ಅಂದರೆ ದ್ಯಾಟ್ ಇಸ್ ಒಂದು ಸೋಲಾರ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್. ಎಲ್ಲಿ ಇದನ್ನು? ಈ ನಾಗ್ಪುರದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕ್ಲಾಸಿನ ಲಾಸ್ಟ್ ಸೆಕೆಂಡ್ ಕ್ವಶನ್ ಯಾವುದು ಅಂದರೆ ಒಂದು ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿಯ ಬಳಿ ಕ್ವಾಂಟಮ್ ವ್ಯಾಲಿಯ ಸ್ಥಾಪನೆಯನ್ನು ಯಾವ ಗ್ರಾಮದಲ್ಲಿ ಮಾಡಲಾಯಿತು ಅಂತ ಕೇಳಿದಾನೆ. ಕ್ವಾಂಟಮ್ ವ್ಯಾಲಿಯನ್ನು ಎಲ್ಲಿ ಆರಂಭ ಮಾಡಲಾಗಿದೆ? ಈ ಅಮರಾವತಿಯಲ್ಲಿ. ಹಾಗಾದರೆ ಅಮರಾವತಿಯ ಗ್ರಾಮ ಯಾವುದು ಅಂತ? ಆ ಗ್ರಾಮದ ಹೆಸರೇ ಉದ್ದ ಇದೆ. ಆ್ಯಂಡ್ ಆ ಒಂದು ಗ್ರಾಮದ ಹೆಸರಲ್ಲೂ ಸಹ ಉದ್ದ ಅಂತ ಇದೆ. ಏನಿದೆ? ಉದ್ದಂಧ ರಾಯು ನೇಪಾಲೆಂ ಅಂತ ಹೇಳ್ತೀವಿ. ಏನು ಈ ಒಂದು ಉದ್ದಂಧ ರಾಯು ನೇಪಾಲೆಂ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಈ ಕ್ವಾಂಟಮ್ ವ್ಯಾಲಿಯ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಯಾರು? ಆಂಧ್ರ ಪ್ರದೇಶದ CM ಅಂತ ಸಹ ಹೇಳ್ತೇವೆ. ಸೊ ಎಲ್ಲಿ? ಒಂದು ಆಂಧ್ರ ಪ್ರದೇಶದ ರಾಜಧಾನಿಯಾಗಿರ್ತಕ್ಕಂಥ ಅಮರಾವತಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಏರ್ಬಸ್ ಕಂಪನಿಯು ಏರೋಸ್ಪೇಸ್ ಅಧ್ಯಯನಗಳಿಗಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಯಾವ ವಿಶ್ವವಿದ್ಯಾಲಯದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದಾನೆ. ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿ ಉದ್ಘಾಟನೆ ಮಾಡಿರಬಹುದು? ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆಯಾಗಿ ತಗೊಳ್ಳಿ. ಅಂದರೆ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಅಂದರೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಒಂದು ವಿನಂತಿ ಅಂತ ತಿಳ್ಕೊಳ್ಳಿ. ಏನು ಅಂತಂದರೆ CJP ಪ್ರೊಟೆಸ್ಟ್ ಏನು ನಡೀತಾ ಇದೆ ಅಲ್ವಾ, ದ ಜಂಜಿ ಪ್ರೊಟೆಸ್ಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರ್ಕಾರ ಮಾತಾಡ್ತೀನಿ ಹಾಗೆ ಹೀಗೆ ಅಂದರೆ ಇವತ್ತು ಪ್ರೊಟೆಸ್ಟನ್ನು ಸಹ ನಿಲ್ಲಿಸಿದೆ. ಸೊ ಇಫ್ ಅದೇನಾದರೂ ವರ್ಕೌಟ್ ಆಗಲಿಲ್ಲ ಅಂದರೆ ನಿಮ್ಮ ಒಂದು ಬೆಂಬಲವನ್ನು ಸಹ ಆನ್ಲೈನ್ ಮುಖಾಂತರ ಅದು ಸಹ ತೋರಿಸಿ. ಓಕೆ, ಸೊ ಜಂತರ ಮಂತರಕ್ಕೆ ಹೋಗೋಕ್ಕಾಗಲ್ಲ, ದೆಹಲಿಗೆ ಹೋಗೋಕ್ಕಾಗಲ್ಲ, ಬೇಡ. ಓಕೆ, ಆನ್ಲೈನ್ ಇಂದ ಆದರೂ ಸಹ ದ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಿಂದಾದರೂ ಸಹ ನಿಮ್ಮ ಒಂದು
ಬೆಂಬಲವನ್ನು ಸೂಚಿಸಿ. ಬಿಕಾಸ್ ಯಾಕೆಂದರೆ ಅವರು ಯಾರಿಗೋಸ್ಕರ ಮಾಡ್ತಾ ಇಲ್ಲ, ಸ್ಟೂಡೆಂಟ್ಗೋಸ್ಕರನೇ ಮಾಡ್ತಾ ಇರೋದು. ಓಕೆ, ಸೊ ಇಷ್ಟು ಹೇಳಿದೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.